ಬದುಕಿದ್ರೆ ನಿನಗೆ ಸಂಬಳನೂ ಸಿಗಲ್ಲ, ಸೌಲಭ್ಯಗಳು ಸಿಗಲ್ಲ. ಸತ್ತೋಗ್ಬಿಡಪ್ಪ. ಸತ್ತೋದ್ರು ಅದು ಹೆಂಗೆ ಅಂದ್ರೆ ಇದು ಆಕ್ಸಿಡೆಂಟ್ ಆಗಿ ಸಾಯ್ಬೇಕು. ಮಾಮೂಲಿಯಾಗಿ ಸತ್ರ ದುಡ್ಡಿಲ್ಲ. ಬರುತ್ತೆ, ಒಂದು ಸ್ವಲ್ಪ ತುಪ್ಪ ಏನೋ ಸವರ್ತಾರೆ, ಇಲ್ಲ ವಾಸನೆ ಕೊಡ್ತಾರೆ, ಕಳಿಸ್ಬೇಕು. ಮುಖ್ಯಮಂತ್ರಿಗಳೇ, ಇದು ಯಾವುದ್ರ ಮಟ್ಟಕ್ಕೆ ಸರಿ ಇದೆ ಅಂತಕ್ಕಂಥ ದಯಮಾಡಿ ಯೋಚನೆ ಮಾಡಿ. ಅವ್ನು ಮಂಗಳೂರಲ್ಲಿ ಊಟ ಮಾಡಿರ್ತಾನೆ, ಅವನು ಕೋಲಾರ ಬಾರ್ಡರ್ ಹಾಕಿರ್ತಾರೆ. ಚೇ ಒಯ್ಯೋದಕ್ಕಾಗಲ್ಲ, ಮತ್ತೊಂದಕ್ಕೆ ಹೋಗೋಕ್ಕಾಗಲ್ಲ. 23, 24, 10,000 ಕೋಟಿ ಪ್ರಾಫಿಟ್ ಅಲ್ಲಿ ಇದೆ ಅಂತ ತೋರಿಸ್ಕೊಂಡಿದೆ ಇಲಾಖೆ. 50-60 ಜನ ಕುತ್ಕೊಂಡು ಓಡಾಡ್ರಿಂದ ಬಸ್ಸಲ್ಲಿ 200 ಜನ ಸರ್. ಆ ಬಸ್ ಒಳಗಡೆ ಕಂಡಕ್ಟರ್ಗಳಿಗೆ, ಡ್ರೈವರ್ಗಳಿಗೆ ಬಾಯಿಗೆ ಬಂದಂಗೆ ಬೈತಾರೆ, ಹೊಡಿತಾರೆ. ಉಳ್ಕೊಳಕ್ ಕೊಡೋ ಜಾಗ ಇದೆಯಲ್ಲ, ಟಾಯ್ಲೆಟ್ ಗಿಂತ ಕೆಟ್ಟದಾಗಿದೆ. ನಾನು ತುಮಕೂರಲ್ಲಿ ನೋಡಿ, ನೀನ್ ಹೆಂಗ್ ಬಂದು ಡ್ಯೂಟಿ ಮಾಡಾರ ನೋಡ್ಕೊತೀನಿ ಕೊಡೋ ಮಗನೇ ನಿನ್ನ ಅಂತ ಕೇಳ್ತಾರೆ. ದಿನ ಇಷ್ಟಿಷ್ಟು ಕಂತೆ ಇಟ್ಕೊಂಡಿರ್ತೀರಲ್ಲ ಬ್ಯಾಗ್ ತುಂಬಾ ಬಗಲಲ್ಲಿ, ಲಾಸ್ಟ್ ಅಲ್ಲಿ ನಿಮ್ಗೆ ಇನ್ಸೆಂಟಿವ್ ಅಂತ ಕೊಡ್ತಾರಲ್ಲ, ಎಷ್ಟು ರೂಪಾಯಿ ಕೊಡ್ತಾರೆ? ಎಲ್ಲರೂ ಕಳ್ರಾಗ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಉದಯರಂಗೋ, ನ್ಯಾಷನಲ್ಗೋ, ಮತ್ತೊಂದಕ್ಕೋ ಮಾರ್ಬಿಟ್ಟಿರ್ತೀವಿ. ನಮ್ಮೊಂದಿಗೆ ರಾಜ್ಯ ಸಾರಿಗೆ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಜಗದೀಶ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಸರ್, KSRTC 4 ನಿಗಮಗಳ ಏನು ನೌಕರರದ್ದು ಹೋರಾಟ ಇವತ್ತು ನೆನ್ನೆದು ಅಲ್ವೇ ಅಲ್ಲ. ಯಾಕಂದರೆ ನಾನು ತುಂಬ ಆಲ್ಮೋಸ್ಟ್ ಒಂದು 16 ವರ್ಷದಿಂದ ಪತ್ರಕರ್ತನಾಗಿ ತುಂಬ ಸಲ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ನನಗೆ ಇನ್ನೂ ಒಂದು ಅನ್ಸೋದೇನೆಂದರೆ, ಇಲ್ಲಿ ಬಹುಪಾಲು ಜನಕ್ಕೆ ಒಂದು ಬಿಲ್ಲೆ ನಂಬರ್ ಅಂತ ಕೊಡ್ತಾರೆ. ಇವರಿಗೆ ಬಿಲ್ಲೆ ಕೊಟ್ಟು ಜೀತ ಮಾಡಿಸ್ಕೊತಿದ್ದಾರೆ ಅಂತ ಮೇಲ್ನೋಟಕ್ಕೆ ನನಗನ್ಸುತ್ತೆ. ಯಾಕೆ ಅಂತ ಹೇಳ್ತೀನಿ. ನನ್ನ ಸ್ನೇಹಿತರು 1 ಜನ ಇದ್ದಾರೆ. ಅವರು ನಾನು ತುಂಬ ಸಲ ಅಬ್ಸರ್ವ್ ಮಾಡಿದಾಗ, ಇಲ್ಲ ಕಣ, ವೀಕ್ ಆಫ್ ಅಷ್ಟೇ, ರಾಜ ಗೋಗರ್ದ್ರು ಕೊಡಲ್ಲ, ಕಣ್ಣೀರು ಹಾಕೊಂಡ್ರು ಕೊಡಲ್ಲ, ಈ ವೇತನ ಹಿಂಬಾಕಿ ಓಕೆ ನಾನು ಒಪ್ಕೋತೀನಿ, ಅದ್ರ ಆಚೆಗೆ ಎಷ್ಟು ಸಮಸ್ಯೆ ಇದ್ದಾವೆ ಅನ್ನೋದು ತುಂಬ ಹತ್ತಿರದಿಂದ ಬಲ್ಲವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸರ್, ನಾನು ಒಬ್ಬ ಸಂಸ್ಥೆಯಲ್ಲಿ ಚಾಲಕ ಕಮ್ ನಿರ್ವಾಹಕನಾಗಿ ಕೆಲಸ ಮಾಡಿಕೊಂಡು ಕಾರ್ಮಿಕ ಸಂಘಟನೆಯ ಪ್ರತಿನಿಧಿಯಾಗಿ ಇವತ್ತು ನಿಮ್ಮ ಮುಂದೆ ಬಂದು ಕೂತಿದ್ದೀನಿ. ಕಾರ್ಮಿಕ ವರ್ಗದ ಮೇಲಿರ್ತಕ್ಕಂಥ ನಮ್ಮ ಅಧಿಕಾರಿಗಳ ಹಪಾಪಿತನ ದೌರ್ಜನ್ಯವನ್ನು ಎಳೆಯಾಗಿ ಬಿಚ್ಚಿಡೋದಕ್ಕೆ ಒಂದು ಸಂದರ್ಭವನ್ನು ನೀವು ಕೊಟ್ಟಿದ್ದೀರಾ. ನಮ್ಮಲ್ಲಿ ಸರ್ ಪಾಪ ದುಡಿಮೆ ಅಂತಕ್ಕಂಥದ್ದು ಯಾವ ರೀತಿ ಇದೆ ಅಂತಂದರೆ, ಎಲ್ಲರಿಗೂ 8ರಿಂದ 9 ಅವರ್ ಇತ್ತು ಅಂದರೆ ನಮ್ಮಲ್ಲಿ 14 ಅವರು, 18 ಅವರು, 20 ಅವರ್ ಆದರೂ ಆಯಿತು, 24 ಅವರ್ ಆದರೂ ಆಯಿತು. ಪಾಪ ಅವ್ನು ಮಂಗಳೂರಲ್ಲಿ ಊಟ ಮಾಡಿರ್ತಾನೆ, ಅವನು ಕೋಲಾರ ಬಾರ್ಡ್ರಿಗೆ ಹಾಕಿರ್ತಾರೆ, ಅಲ್ಲಿ ಗಂಟ ಬರಬೇಕು, ಉಚ್ಚೆ ಒಯ್ಯೋದಕ್ಕಾಗಲ್ಲ, ಮತ್ತೊಂದಕ್ಕೆ ಹೋಗೋಕ್ಕಾಗಲ್ಲ. ಇಂಥ ಒತ್ತಡದ ನಡುವೆ ಕೆಲಸಗಳನ್ನ ಮಾಡಿ ಶುಗರು, BP, ಹಾರ್ಟ್ ಅಟ್ಯಾಕು, ಹಲವಾರು ಕಾಯಿಲೆಗಳಿಗೆ ತುತ್ತಾಗಿರ್ತಾರೆ. ಸಂಸ್ಥೆಗೆ ಬಂದು ಸೇರಬೇಕಾದ್ರೆ ಎಂಥ ಗಟ್ಟಿಮುಟ್ಟಾದ ಮನುಷ್ಯ ಸಂಸ್ಥೆಯ ಒಳಗಡೆ 10ರಿಂದ 15 ವರ್ಷ ಸರ್ವಿಸ್ ಮಾಡೋಷ್ಟರೊಳಗಡೆ ಬಳಲಿ ಬೆಂಡಾಗಿ ಹೋಗಿರ್ತಾನೆ. ಮತ್ತು ಒಂದು ಕಡೆ ಅಧಿಕಾರಿಗಳ ಹಪಾಪಿತನ ಕಿತ್ತು ತಿನ್ನೋದಕ್ಕೆ ನಿಂತಿರ್ತಾರೆ. ಅವನು ಇವತ್ತು ಡ್ಯೂಟಿ ಇಳ್ದು ನಾಳೆ ಮನೆಗೆ ಹೋಗ್ಬೇಕಂದ್ರೆ ಅವನಿಗೆ ರಜಾ ಕೊಡಲ್ಲ. ಒಬ್ಬೊಬ್ಬರು ಕೆಲಸವನ್ನು ಇಬ್ಬಿಬ್ಬರು, ಈ ಒಬ್ಬನ ದುಡಿಮೆನ ಇಬ್ಬಿಬ್ಬರು ಮಾಡೋ ದುಡಿಮೆನ ಒಬ್ಬರು ಕೈಲಿ ಮಾಡಿಸ್ತಕ್ಕಂಥದ್ದು. ಈ ಥರದಲ್ಲಿ ಅಧಿಕಾರಿಗಳ ಒಂದು ಮೊಂಡತನ ಒಂದು ಏನಿದೆ ಸರ್, ಅದರಲ್ಲಿ ನಮ್ಮ ಕಾರ್ಮಿಕರುಗಳು ಬಳಲಿ ಬೆಂಡಾಗಿ ಸತ್ತೋಗ್ಬಿಟ್ಟಿದ್ದಾರೆ. ಉದಾಹರಣೆಗೆ ಈಗ ನಮ್ಮ ಕಾರ್ಮಿಕರ ಪರಿಸ್ಥಿತಿ ಹೆಂಗಿದೆ ಅಂತಂದರೆ ಸರ್, ನಿಮಗೆ ಈ ಸರ್ಕಾರ ಮತ್ತು ಹಿಂದಿನ ಸರ್ಕಾರದಲ್ಲಿ ಒಂದು ಯೋಜನೆ ಜಾರಿಗೆ ಬಂದಿದೆ. ಆನೆ ಇದ್ರೂ ಕೋಟಿ, ಸತ್ರೂ ಕೋಟಿ ಅಂತಿದ್ರಲ್ಲ, ಹಂಗೆ ನಮ್ಮಲ್ಲಿ ಈ ಕಾರ್ಮಿಕ ಬದುಕಿದ್ರೆ ಕೋಟಿ ಇಲ್ಲ, ಸತ್ತರೆ ಕೋಟಿ. ಅದು ಕೋಟಿ ಅಲ್ಲ, 50 ಲಕ್ಷ ಮಾತ್ರ ಇಲ್ಲ, 50 ಲಕ್ಷ, 1 ಕೋಟಿ ಎರಡೂ ಇದೆ. ಇವತ್ತು ನಮ್ಮಲ್ಲಿ ಏನಾಗಿದೆ ಅಂದರೆ, ಬದುಕಬಾರ್ದು. ಬದುಕಿದ್ರೆ ನಿನಗೆ ಸಂಬಳನೂ ಸಿಗಲ್ಲ, ಸೌಲಭ್ಯಗಳು ಸಿಗಲ್ಲ. ಸತ್ತೋಗ್ಬಿಡಪ್ಪ. ಸತ್ತೋದ್ರು ಅದು ಹೆಂಗೆ ಅಂದರೆ ಇದು ಆಕ್ಸಿಡೆಂಟ್ ಆಗಿ ಸಾಯ್ಬೇಕು. ಮಾಮೂಲಿಯಾಗಿ ಸತ್ರ ದುಡ್ಡಿಲ್ಲ. ಇದನ್ನೊಂದು ನೀವು ಇದು ಮಾಡ್ಕೋಬೇಕು ಸರ್. ಇದರಲ್ಲಿ ಮಾಮೂಲಿ ನ್ಯಾಚುರಲ್ ಡೆತ್ತಾಗಿ ಸತ್ತೋದ, ಇದೇನೋ ಆಯಿತು, ಸತ್ತೋರು ದುಡ್ಡಿಲ್ಲ, ಆಕ್ಸಿಡೆಂಟಾಗೇ ಸಾಯ್ಬೇಕು ಕರ್ಮಕ್ಕೆ ಅವನು. ಅವಾಗ ಮಾತ್ರ 1 ಕೋಟಿ ದುಡ್ಡನ್ನು ಕೊಡ್ತಾರೆ. ಅದು ಏನು, ತಿಂಗಳಲ್ಲಿ 10-15 ಚೆಕ್ಗಳನ್ನ ರೆಡಿ ಮಾಡ್ಕೊಂಡು ಅದಕ್ಕೊಂದು ಮಂತ್ರಿಗಳನ್ನ ಕರೆಸಿ ಆ ಸಾವಿನಲ್ಲೂ ರಾಜಕಾರಣ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಇದು ದುರ್ದೈವದ ಸಂಗತಿಯಾಗಿದೆ. ಯಾಕೆಂದರೆ ಸತ್ತಿರೋರು ಮನೆಯವರನ್ನೆಲ್ಲರನ್ನೂ ಕರೆಸಿ ಅವರನ್ನು ಒಂದು ಕಡೆ ಲೈನಲ್ಲಿ ಕೂರಿಸಿ ನಾವು ಈ ರಾಜ್ಯದ ಜನತೆಗೆ ಹೇಳ್ತಕ್ಕಂಥದ್ದು 1 ಕೋಟಿಯನ್ನು ಕೊಡ್ತಾ ಇದ್ದೀವಿ. ಪಾಪ ಅವರು ಗಂಡನ್ನು ಕಳ್ಕೊಂಡು ಆ ಫ್ಯಾಮಿಲಿ ಬೀದಿಗೆ ಬಂದಿರತಕ್ಕಂಥ ಪರಿಸ್ಥಿತಿಯನ್ನು ತಗೊಂಡು ರಾಜಕಾರಣ ಮಾಡೋಕ್ಕೆ ನಿಂತಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ನಮಗೆ ರಾಜಕಾರಣ ಬೇಕಾಗಿಲ್ಲ ಸರ್. ನಮಗೆ ಕಾರ್ಮಿಕರ ಬದುಕು ಮತ್ತು ಬವಣೆ ಬಗ್ಗೆ ನಾವು ಯೋಚನೆ ಮಾಡ್ತಾಯಿದ್ದೀವಿ. ಬದುಕಿರ್ತಕ್ಕಂಥ ಕಾರ್ಮಿಕರಿಗೆ ಭವಿಷ್ಯದಲ್ಲಿ ನೀವು ಏನನ್ನು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಆಯೋಗ ರಚನೆ ಮಾಡಿ. ಆ ಕಾರ್ಮಿಕ ವರ್ಗವನ್ನು ಯಾವ ರೀತಿಯಲ್ಲಿ ದುಡಿಸ್ಕೊತಾ ಇದ್ದೀವಿ, ಆ ದುಡಿಮೆಗೆ ತಕ್ಕಂಥ ಪ್ರತಿಫಲವನ್ನು ನಾವು ಯಾವ ರೀತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡೋದನ್ನು ಬಿಟ್ಟು ಬಂದಂಥ ಸರ್ಕಾರಗಳೆಲ್ಲವೂ ಸಹ ಓಲೈಕೆ ಮಾಡ್ಕೊಳ್ಳೋದ್ರಲ್ಲೇ ಇಟ್ಕೊಂಡು ಆ ಕಾರ್ಮಿಕರನ್ನ ದಮನಕಾರಿ ರೀತಿಯಲ್ಲಿ ಮಾಡ್ಕೊಂಡು ಯಾವುದೋ ಒಂದು ಮೇಲಧಿಕಾರಿ 4 ವರ್ಗದ ಅಧಿಕಾರಿಗಳಿಗೆ ಮಾತ್ರ ಒಳ್ಳೆ ಸಂಬಳ ಇದೆ, ಒಳ್ಳೆ AC ಕಾರ್ ಇದೆ, ಕೂತ್ಕೊಳ್ಳೋದಕ್ಕೆ AC ರೂಮ್ ಇದೆ. 1,10,000 ದುಡಿತಾ ಇರ್ತಕ್ಕಂಥವ್ರನ್ನ ಬೀದಿಲಿ ಇಟ್ಟು 4 ಜನ ಯಾರೋ AC ಕಾರಲ್ಲಿ ಕೂತ್ಕೊಂಡು AC ರೂಮಲ್ಲಿ ಕೂತ್ಕೊಂಡು ಗೋಡಂಬಿ ಬಾದಾಮಿ ತಿಂತಾರ ಮಾತು ಕೇಳ್ಕೊಂಡು 1,10,000 ಕಾರ್ಮಿಕರು ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಲ್ಲ ಮುಖ್ಯಮಂತ್ರಿಗಳೇ, ಇದು ಯಾವುದ್ರ ಮಟ್ಟಕ್ಕೆ ಸರಿ ಇದೆ ಅಂತಕ್ಕಂಥದ್ದು ದಯಮಾಡಿ ಯೋಚನೆ ಮಾಡಿ. ನೀವು ಕರ್ನಾಟಕದಲ್ಲಿ ಎಲ್ಲ ಹುಡುಕ್ಪಡಿಸಿ, ಮೈಸೂರು ಪಕ್ಕದಲ್ಲೇ ಇದ್ದೀರಾ ನೀವು, ಅಲ್ಲೇ ಯಾವ್ದಾದ್ರು ಒಂದು ಸಾರಿಗೆ ಡಿಪೋಗೆ ಹೋಗಿ ಅಲ್ಲಿ ವ್ಯವಸ್ಥೆ ನೋಡಿ ಹೆಂಗಿದೆ ಅಂತೇಳಿ. ರೀಸೆಂಟ್ ಡೆತ್ ಕೇಸ್ ಅಲ್ಲೇ ಆಯ್ತಲ್ಲ ಸರ್. ಕುಡಿಯೋ ನೀರಿನ ವ್ಯವಸ್ಥೆ ಇರಲ್ಲ ಡಿಪೋಗಳಲ್ಲಿ ಕರೆಕ್ಟಾಗಿ, ಮಲ್ಕೊಳ್ಳೋದಕ್ಕೆ ರೆಸ್ಟ್ ರೂಮ್ ಇರಲ್ಲ, ಬಾತ್ರೂಮ್ ವ್ಯವಸ್ಥೆಗಳು ಸರಿ ಇರಲ್ಲ.
ಆ ಬಾತ್ರೂಮ್ ಬಕೆಟ್ಗಳು ಚೇಂಜ್ ಮಾಡಿರಲ್ಲ. ಇಂಥ ವ್ಯವಸ್ಥೆ ಒಳಗಡೆ ನಮ್ಮನ್ನು ಇಟ್ಬಿಟ್ಟು ನೀವು ಏನೋ ನಮ್ಮನ್ನು ಉದ್ದಾರೀಕರಣ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಶಕ್ತಿ ಯೋಜನೆ ಬಂದ ಮೇಲೆ 50-60 ಜನ ಕುತ್ಕೊಂಡು ಓಡಾಡ್ತಿದ್ದ ಬಸ್ಸಲ್ಲಿ 200 ಜನ ಸರ್. ಆ ಬಸ್ ಒಳಗಡೆ ಕಂಡಕ್ಟರ್ಗಳಿಗೆ ಡ್ರೈವರ್ಗಳಿಗೆ ಬಾಯಿಗೆ ಬಂದಂಗೆ ಬೈತಾರೆ, ಹೊಡಿತಾರೆ ಸೀಟ್ಗಳು ಸಿಗಲಿಲ್ಲ ಅಂತಂತಂದರೆ. ಅವನ್ನೆಲ್ಲೋ ಕೇಳಿದ ಜಾಗದಲ್ಲಿ ಬಸ್ ನಿಲ್ಲಿಸ್ಲಿಲ್ಲ ಅಂತಂತಂದರೆ ಊರವ್ರಿಗೆ ಫೋನ್ ಮಾಡ್ತಾರೆ, ಅವರೆಲ್ಲ ಬಂದು ಹೊಡಿತಾರೆ. ಇಂಥ ಕರ್ಮದೊಳಗಡೆ ಡ್ಯೂಟಿ ಮಾಡ್ತಾಯಿದ್ದೀವಿ, ಪೊಲೀಸ್ FIRಗಳು ಹಾಕ್ಸ್ಕೊತಾ ಇದ್ದೀವಿ. ಅವ್ರು ಹೊಡೆದ್ರೆ ಹೊಡ್ಸ್ಕೋಬೇಕು ಅಂತೀರಾ ನೀವು ಅಧಿಕಾರಿಗಳು? ಈ ದುರ್ದೈವದ ಸಂಗತಿ ಒಳಗಡೆ ನಾವು ಕೆಲಸ ಮಾಡಿ ಈ ಶಕ್ತಿ ಯೋಜನೆ ಅಂತ ಯೋಜನೆ ಜಾರಿ ಮಾಡಿ ಈ ಸರ್ಕಾರಕ್ಕೆ ಒಳ್ಳೆಯ ಹೆಸರು ತಗೊಬಂದಿದ್ದೀವಿ ಸರ್ ನಾವು. ಪಕ್ಕದ ತೆಲಂಗಾಣದಲ್ಲಿ ಶಕ್ತಿ ಯೋಜನೆ ಜಾರಿ ಮಾಡಿದ್ರೂ ಸಹ ಫ್ಲಾಪ್ ಆಗಿದೆ. ಆದರೆ ಕರ್ನಾಟಕದಲ್ಲಿ ನಾವು 14,000 ನೌಕರರ ಕೊರತೆ ಇದ್ದು 5,000 ಬಸ್ಗಳ ಕೊರತೆ ಇದ್ದೂ ಸಹ ನಾವು ಈ ಸರ್ಕಾರಕ್ಕೆ ಶಕ್ತಿ ಯೋಜನೆ ಅಂತ ಯೋಜನೆ ಕ್ರೆಡಿಟನ್ನು ಸಂಪೂರ್ಣವಾಗಿ ಕೊಟ್ಟಿದ್ದೀವಿ. 500 ಕೋಟಿ ಟಿಕೆಟನ್ನು ಕೊಟ್ಟರು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು. 500 ಕೋಟಿ ಮಹಿಳೆಯರಿಗೆ ಓಡಾಡಿದ್ರಿ, ನಾವು ಟಿಕೆಟ್ ಕೊಡ್ತಾಯಿದ್ದೀವಿ ಅಂತ ಕೊಟ್ಟರು. ಆದರೆ 500 ಕೋಟಿ ಕೊಟ್ಟರಲ್ಲ ಟಿಕೆಟ್ ಕಾರಣಕರ್ತರು ನಮ್ಮ ಅಧಿಕಾರಿ ವರ್ಗ, ನಮ್ಮ ಕಂಡಕ್ಟರ್ ಡ್ರೈವರು, ನಮ್ಮ ಆಫೀಸ್ ಸ್ಟಾಫು. ಅವರಿಗೆ ಒಂದು ಸ್ವೀಟು ಬಸ್ಸಲ್ಲಿ ಕೂತ್ಕೊ ಓಡಾಡೋರಿಗೆ ಇಳ್ಕಲ್ ಸೀರೆ ಉಡಿಸ್ತೀರಾ? ನಮಗೆ ಹೊಟ್ಟೆ ಮೇಲೆ ಅನ್ನ ಕೊಡ್ರಿ ಸ್ವಾಮಿ ಅಂದರೆ ನಾವು ನಿಮ್ಗೆ ಹತ್ರ ಬಿರಿಯಾನಿನೂ ಕೇಳ್ತಾ ಇಲ್ಲ, ಚಿತ್ರಾನ್ನ ಕೇಳ್ತಾ ಇದ್ದೀವಿ. ಚಿತ್ರಾನ್ನೂ ಕೊಡೋಕೆ ನಿಮ್ಮ ಹತ್ರ ಆಗಲ್ಲ, ನಮ್ಮ ಹತ್ರ ಚಿತ್ರಾನ್ನ ಇಲ್ಲ ರೀ, ಇವಾಗ ಆಗಲ್ರಿ, 27ಕ್ಕೆ ನೋಡೋಣ ಹೋಗ್ರಿ ಅಂತೀರ. ಇದು ಯಾವುದು ಸ್ವಾಮಿ? ಇದು ಸಾಮಾಜಿಕ ಕಳಕಳಿನ? ಸಮಾಜವಾದಿಯಿಂದ ಬಂದಂಥ ರೈತಪರ ಚಳವಳಿಯಿಂದ ಬಂದಂಥ ಮುಖ್ಯಮಂತ್ರಿಗಳು ತೆಗೆದುಕೊಂಡಂಥ ನಿಲುವಿದೆಯಲ್ಲ, ಇದು ಭಾಳ ನಮ್ಮ ಮನಸ್ಸಿಗೆ ನೋವಾಗ್ತಕ್ಕಂಥದ್ದು. ನಾವು ಕಾರ್ಮಿಕರು ಕೇಳ್ತಾ ಇರೋದೇನು ನಿಮ್ಮ ಹತ್ರ? ದಯಮಾಡಿ ನಮ್ಮ ಹೊಟ್ಟೆ ಬೆನ್ನ ಮೇಲೆ ಹೊಡೆಯೋದಕ್ಕೆ ಹೋಗಬೇಡಿ. BJP ಗೌರ್ಮೆಂಟು ಸಹ ಇದೇ ರೀತಿ ಮಾಡಿ ದೌರ್ಜನ್ಯ ದಬ್ಬಾಳಿಕೆ ಮಾಡೋದ್ರಿಂದ ರಾಜ್ಯದ ಜನ ತಿರಸ್ಕಾರ ಮಾಡಿದ್ದಾರೆ. ನಿಮ್ಮನ್ನು ಸ್ವಾಗತ ಮಾಡಿ 136 ಜನ MLAಗಳನ್ನ ಕೊಟ್ಟಿದ್ದಾರೆ. ನಾವು ನಿಮ್ಮ ಹತ್ರ ಏನು ಬಿರಿಯಾನಿ ಕೇಳ್ತಾ ಇಲ್ಲ, ನಮಗೆ 4 ವರ್ಷಕ್ಕೊಂದು ಸಲ ಕೊಡಬೇಕಾಗಿರ್ತಕ್ಕಂಥ ಚಿತ್ರಾನ್ನ ಮೊಸರನ್ನ ಕೊಡಿ, ನೀವೇನು ಬೇರೆ ಏನೋ ಕೊಡಿ ಅಂತ ನಾವು ಕೇಳೋದಕ್ಕೆ ಬಂದಿಲ್ಲ ನಿಮ್ಮ ಹತ್ರ. ಅದನ್ನು ಕೊಡೋದಕ್ಕೆ ನೀವು ಯಾರ್ಯಾರೋ ಅಧಿಕಾರಿಗಳ ಮಾತು ಕಟ್ಕೊಂಡು 23 ಕೊಡಬೇಕಾದ್ರೆ ನಾನು 20 ಸಮಯ ಆ ಸರ್ಕಾರದಲ್ಲಿ ಕೊರೋನಾ ಬಂದಿತ್ತು, ಸಾರಿಗೆ ನೌಕರು ಸರ್ಕಾರಿ ನೌಕರು ಮಾಡಬೇಕಂತ ಹೋರಾಟಗಳಾಗಿತ್ತು. ಸರ್ಕಾರ ಯಡಿಯೂರಪ್ಪನವರು ಅವತ್ತೂ ಸಹ ಮಾಡೋಕ್ಕಾಗಲ್ಲಪ್ಪ, ಸರ್ಕಾರಿ ನೌಕರು ಮಾಡೋಕ್ಕಲ್ಲ, ಸಂಬಳ ಹೆಚ್ಚಳ ಮಾಡಿಸ್ಕೊಳ್ಳಿ ಅಂತ ಹೇಳ್ದೋ. ನಾವು ಇಲ್ಲ ಸರ್ಕಾರಿ ನೌಕರೇ ಮಾಡಬೇಕು ಅನ್ನೋದಕ್ಕೋಸ್ಕರ ಮುಂದೆ ಹಾಕೋತಾ ಬಂದರು. ಅದಾದಮೇಲೆ ಬೊಮ್ಮಾಯಿಯವರು ಬಂದು 15% ವೇತನ ಹೆಚ್ಚಳ ಮಾಡೋಗಿದ್ದಾರೆ. ನೀವು ಅದೇ ರೀತಿ ನಮ್ಮನ್ನು ಕರೆದು ಸೌಹಾರ್ದಯುತವಾಗಿ ಪ್ರೀತಿ ಸೌಹಾರ್ದಯುತವಾಗಿ ಕರೆದು ನಮಗೆ ವೇತನ ಹೆಚ್ಚಳವನ್ನು ಮಾಡಿಕೊಡಿ ಅಂತ ಕೇಳಿದ್ರೆ ನೀವು ಪೊಲೀಸ್ನ ಬಿಡ್ತಕ್ಕಂಥದ್ದು, ಹತ್ತಿಕ್ಕತಕ್ಕಂಥ ಕೆಲಸ ಮಾಡೋದು, ಡಿಪೋಗಳ ಮುಂದೆ ತಗೊಂಬಂದು ರಿಸರ್ವ್ ನಿಲ್ಲಿಸ್ಕೊಳ್ತಕ್ಕಂಥದ್ದು, ರಾಜ್ಯದಲ್ಲಿರ್ತಕ್ಕ ಎಸ್ಮಾ ಜಾರಿ ಮಾಡ್ತಕ್ಕಂಥದ್ದು, ರಾಜ್ಯದಲ್ಲಿರ್ತಕ್ಕಂಥ ಪೊಲೀಸ್ ವ್ಯವಸ್ಥೆನ ಬಳಸ್ಕೊಂಡು ನಮ್ಮನ್ನು ಹತ್ತಿಕ್ಕತಕ್ಕಂಥ ಕೆಲಸಕ್ಕೆ ಬಂದು ನಿಂತಿದ್ದೀರಾ ಅಂತಂದರೆ ನಾವು ಈ ರಾಜ್ಯದ ಜನತೆನೇ ತೀರ್ಮಾನ ಮಾಡಿ ಅಂತಕ್ಕಂಥದ್ದನ್ನು ಹೇಳಬೇಕಾಗತ್ತೆ. ದಯಮಾಡಿ ನಾನು ನಿಮ್ಮ ವಾಹಿನಿ ಮುಖಾಂತರ ಇನ್ನೂ ಒಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಈಗ ನಾಳೆ ಕೋರ್ಟ್ ಇದೆ, ಕೋರ್ಟಲ್ಲೂ ನಮಗೆ ಸರಿಯಾದಂಥ ನ್ಯಾಯ ಸಿಗುತ್ತೆ ಅಂತ ನಾವು ಭಾವಿಸಿದ್ದೀವಿ ಸಂವಿಧಾನದ ಅಡಿನಲ್ಲಿ. ಅಕಸ್ಮಾತ್ ಸಿಗಲಿಲ್ಲ ಅಂತಂದರೆ ನಾವು ಮುಂದೆ ದೊಡ್ಡ ದೊಡ್ಡ ಹಬ್ಬಗಳಿದೆ, ದೀಪಾವಳಿ, ಆಯುಧ ಪೂಜೆ, ವಿಜಯದಶಮಿ, ಈ ಥರ ದೊಡ್ಡ ದೊಡ್ಡ ಹಬ್ಬದ ದಿನಗಳಿದೆ. ನಾವು ಅವತ್ತೂ ಸಹ ಶಕ್ತಿ ಪ್ರದರ್ಶನ ಮಾಡಬೇಕಾಗತ್ತೆ. ಯಾಕೆಂದರೆ ನಾವು ಹೊಟ್ಟೆ ಹಸ್ಕೊಂಡಿದ್ದೀವಿ, ರಾಜ್ಯದ ಜನ ಹಬ್ಬ ಮಾಡ್ತಾ ಇರ್ತಾರೆ. ನಾವು ಹಸ್ಕೊಂಡಿರ್ತಕ್ಕಂಥದ್ದು ಯಾವ ಧರ್ಮ? ನಾವು ಸಂಘಟನೆ ಕಟ್ಟಿರ್ತಕ್ಕಂಥದ್ದು, ಸಂಘಟನಾತ್ಮಕವಾಗಿರ್ತಕ್ಕಂಥದ್ದು ಕಾರ್ಮಿಕರಿಗೆ ನ್ಯಾಯ ಕೊಡಿಸೋದಕ್ಕೆ, ನ್ಯಾಯಪರವಾಗಿ ಇರೋದಕ್ಕೋಸ್ಕರ. ಯಾರ ಇನ್ನೊಬ್ಬ ಶ್ರೀಮಂತಿಕೆನಲ್ಲಿ ತೇಲ್ತಾ ಇದ್ದಾನೆ, ನಾವು ಇಲ್ಲಿ ಬೀದಿನಲ್ಲಿ ನಿಂತಿರ್ತೀವಿ ಅಂತಂದರೆ ಅದು ನ್ಯಾಯ ಕೊಡಿಸ್ತಕ್ಕಂಥದ್ದಲ್ಲ. ದಯಮಾಡಿ ಸಮಾಜವಾದಿ ಕಳಕಳಿಯಿಂದ ಬಂದಂಥ ಮುಖ್ಯಮಂತ್ರಿಗಳಿದ್ದೀರಾ, ರೈತಾಪಿ ವರ್ಗದಿಂದ ಬಂದಂಥವರಾಗಿದ್ದೀರಾ, ರಾಜ್ಯದ ಜನರ ಕಷ್ಟ ಸುಖ ಎಲ್ಲವನ್ನೂ ಸಹ ಭಾಳ ಹತ್ತಿರದಿಂದ ನೋಡಿದಂಥ ಮುಖ್ಯಮಂತ್ರಿಗಳಿದ್ದೀರಾ. ಹಾಗಾಗಿ ನಮ್ಮ ಕಾರ್ಮಿಕ ಸಂಘಟನೆಗಳನ್ನ ಕರೆದು ಏನು ಜಂಟಿ ಕ್ರಿಯಾ ಸಮಿತಿ ಅಂತ ಏನಿದೆ, ಆ ಜಂಟಿ ಕ್ರಿಯಾ ಸಮಿತಿಯನ್ನು ಕರೆದು ದಯಮಾಡಿ ನಮಗೆ ಹೊಟ್ಟೆಗೆ ಅನ್ನ ಹಾಕ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮುಖ್ಯಮಂತ್ರಿಗಳು. ಇನ್ನಾದರೂ ನಿಲ್ಲಿಸಬೇಕು. ಯಾರೋ ಕೆಲವೊಂದು ಅಧಿಕಾರಿಗಳು ಹೇಳ್ತಕ್ಕಂಥ ಮಾತನ್ನು ನಿಲ್ಲಿಸಿ, ಕಾರ್ಮಿಕ ಸಂಘಟನೆಗಳು ನಿಮ್ಮ ಜೊತೆ ಇದೆ. ನಾವು ಮುಖ್ಯಮಂತ್ರಿಗಳನ್ನ ಇವತ್ತು ಪ್ರೀತಿಯಿಂದ ಮಾತಾಡಿಸ್ತೀವಿ, ನಮ್ಮ ಮುಖ್ಯಮಂತ್ರಿನಪ್ಪ ಅಂತೇಳಿ. ಹಾಗಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮನ್ನು ಕರೆದು ದಯಮಾಡಿ ವೇತನ ಹೆಚ್ಚಳ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನು ನಿಮ್ಮ ವಾಹಿನಿ ಮುಖಾಂತರ ಕೇಳ್ಕೊತೀವಿ ಸರ್. ಇಲ್ಲ, ಖಂಡಿತ ಅದಾಗಬೇಕು ಸರ್. ಯಾಕಂದರೆ ತುಂಬ ವರ್ಷಗಳಿಂದ ಅದು ಬರುತ್ತೆ, ಒಂದು ಸ್ವಲ್ಪ ತುಪ್ಪ ಏನೋ ಸವರ್ತಾರೆ, ಇಲ್ಲ ವಾಸನೆ ಕೊಡ್ತಾರೆ, ಕಳಿಸ್ಬಿಡುತ್ತೆ. ಒಂದು ಸರ್ ನಾನು ಅಬ್ಸರ್ವ್ ಮಾಡಿದ್ದನ್ನು ನಿಮ್ಗೆ ಹೇಳಬೇಕು ನೋಡಿ, ಪೊಲೀಸರು ನಮ್ಮನ್ನು ಕಾಪಾಡ್ತಿದ್ದಾರೆ, ಅವ್ರ ಯೂನಿಫಾರ್ಮ್ ಇದೆ, ಅದಕ್ಕೊಂದು ಬೆಲೆ ಇದೆ, ನೆನೆಸ್ಕೋತಾರೆ. ಹೌದು. ಸೈನಿಕರು ನಮ್ಮನ್ನು ಕಾಪಾಡ್ತಿದ್ದಾರೆ ಸರ್. ರಸ್ತೆ ಮೇಲೆ ನಮ್ಮನ್ನು ಕಾಪಾಡ್ತಿರೋ ಒಬ್ಬ ಸೈನಿಕ, ಒಬ್ಬ ಆರಕ್ಷಕ ಅಂದರೆ ಕಂಡಕ್ಟರ್ ಕಮ್ ಡ್ರೈವರ್ ಸರ್. ನಿಮಗೆ ನೀವು ನೋಡಿ 58 ಜನ ಇರ್ತೀವಿ ಅಂದ್ಕೊಳ್ಳಿ ಬಸ್ಸಲ್ಲಿ, 50 ಜನರ ಜೀವ ಉಳಿಸೋದು. ಎಷ್ಟು ಬಸ್ ಇದ್ದಾವೆ, ಎಷ್ಟು ಜನರಿದ್ದಾವೆ ಆನ್ ರೋಡ್? ರಸ್ತೆ ಮೇಲೆ ನಮ್ಮ ಜೀವ ಉಳಿಸ್ತಿರುವಂತಹ ಸೈನಿಕರ ಅಷ್ಟೇ ಶ್ರಮ, ಕಾಳಜಿ ಮತ್ತು ಕಳಕಳಿ ಇಟ್ಕೊಂಡು ಕೆಲಸ ಮಾಡುವಂಥವ್ರು. 0.1% -1% ಆಕ್ಸಿಡೆಂಟ್ KSRTC ನಡೀತೆ. ಆಕ್ಸಿಡೆಂಟ್ ಒಂದು ವೇಳೆ ನಡೆದರೂ ಕೂಡ ನಿಮ್ಗೆ ಕೊಡೋ ಮೇಂಟೆನೆನ್ಸ್ ಚಾರ್ಜಸ್ಸು, ಟೀ ಕೊಡುವಂಥ ದುಡ್ಡು ಕೊಡ್ತಿದಾರಲ್ಲ, ಅದರಿಂದ ಆಗ್ತಿದೆ ಅನ್ನುವಂಥ ರಿಪೋರ್ಟ್ ನಾನು ಕೂಡ ಓದಿದ್ದೀನಿ ಸರ್. ಅರೆ ಒಬ್ಬ ಸೈನಿಕ, ಜೈ ಜವಾನ್ ಜೈ ಕಿಸಾನ್ ಥರ ಜೈ ಕಂಡಕ್ಟರ್ ಜೈ ಡ್ರೈವರ್ ಅಂದರೆ ತಪ್ಪೇನಿಲ್ಲ. ಒಬ್ಬ
ನಮ್ಗೆ ಅನ್ನ ಕೊಡೋ ರೈತ ಹೇಗೆ ಕಷ್ಟ ಬೀಳ್ತಿದ್ದಾನೋ ಅದೇ ರೀತಿ ನಮ್ಮನ್ನು ರಸ್ತೆ ಮೇಲೆ ತುಂಬ ಸುರಕ್ಷಿತವಾಗಿ ಮನೆಗಳಿಗೆ ಕಳಿಸ್ತಿರುವಂತಹ ಇವರು ಕೂಡ ಕಷ್ಟ ಬೀಳ್ತಿದ್ದಾರೆ. ಆದರೆ ಇವರ ಸ್ಥಿತಿ, ಇವರ ಸಂಕಟ, ಇವರ ಕಣ್ಣೀರು ಫ್ರೀಡಮ್ ಪಾರ್ಕಲ್ಲೋ ಎಲ್ಲೋ ಕೂತ್ಕೋತಾರೆ, ಕಣ್ಣೀರು ಹಾಕ್ತಾರೆ, ಎದ್ದು ಹೋಗ್ತಾರೆ. ಸರ್, ನಾನು ಸುಮ್ಮನೆ ಅಬ್ಸರ್ವ್ ನಾನು ಕೇಳ್ತಿರೋಂಥದ್ದು ನಿಮಗೆ, ಅಷ್ಟು ನೀವು ಕೆಲಸ ಮಾಡ್ತೀರಿ, ನಿಮಗೆ ಅಷ್ಟು ವಾಪಸ್ ಇಷ್ಟು ಜನಕ್ಕೆ ಸಿಗುವಂತಹ ಗೌರವ ಮನ್ನಣೆ ಸಿಗಲ್ಲ. ಒಂದು. ಎರಡನೇದು, ನಿಮಗೆ ಒಳಗಡೆ ಎಷ್ಟು ಸಂಕಟಗಳಿದ್ದಾವೆ ಮೇಲ್ನೋಟಕ್ಕೆ ನಮ್ಗೆ ನೀವು ಹೇಳಿದ್ರಿ ಶಕ್ತಿ ಯೋಜನೆ ಜಾರಿ ಯಶಸ್ವಿ ಆಗೋದಕ್ಕೆ ನೀವೇ ಕಾರಣ. ಹೋಯ್ತು. ಆದರೆ ಆ ಯಶಸ್ಸಿನ ಒಂದು ಸಣ್ಣ ಕ್ರೆಡಿಟ್ ಬೇಡ, ಇವರಿಂದ ಆಗಿದೆ ಅನ್ನೋದು ಬೇಡ. ಕೊನೆ ಪಕ್ಷ ನಿಮಗೇನು 100-150 ಕೋಟಿ ತಿಂಗಳ ಸಂಬಳ ಆಗುತ್ತೆ ಇಡೀ 4 ನಿಗಮಗಳಿಗೆ. ಇಲ್ಲಿ 224 ಜನ MLAಗಳಿಗೂ 75 MLCಗಳಿಗೂ ಏನಾದರೂ ಹಿಂಬಾಕಿ ನಿಲ್ಲಿಸಿದ್ದು, ಸಂಬಳ ನಿಲ್ಲಿಸಿದ್ದು. ಸರ್, ದುರಂತ ಏನಂದರೆ ಸರ್, ನಾನು ನಿಮ್ಗೆ ಭಾಳ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ನಮ್ಮ ಚಾಲಕ, ನಿರ್ವಾಹಕ, ನಮ್ಮ ಸಂಸ್ಥೆಯ ಕೆಲಸ ಮಾಡ್ತಾ ಇರ್ತಕ್ಕಂಥ ನೌಕರರ ಬಗ್ಗೆ ನಾನು ಅವರೆಲ್ಲರ ಪರವಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದ ತಿಳಿಸ್ತೀನಿ. ಯಾಕಂದರೆ ಜೈ ಜವಾನ್ ಜೈ ಕಿಸಾನ್, ನಮ್ಮ ಡ್ರೈವರ್ ಕಂಡಕ್ಟ್ರನ್ನು ಇದಕ್ಕೆ ಹೇಳಿದ್ರಲ್ಲ ಸರ್, ನಾನು ತುಂಬ ಆಭಾರಿಯಾಗಿದ್ದೀನಿ. ಮತ್ತು ಈ ಸರ್ಕಾರ ಬಂದಮೇಲೆ ಮಾಡ್ಕೊಂಡಿದ್ದೇನು ಗೊತ್ತಾ ಸರ್, ಇವತ್ತೇನು ಹೇಳ್ತಾರೆ ನಮಗೆ, ಸರ್ ದಯಮಾಡಿ ವೇತನ ಹೆಚ್ಚಳ ಮಾಡಿ ಆರ್ಥಿಕ ಇಲಾಖೆಗೆ ಕೇಳ್ತೀವಿ ಅಂತಾರೆ. ಸರ್ ದಯಮಾಡಿ ನಾನು ನಿಮ್ಮ ವಾಹಿನಿ ಮುಖಾಂತರ ಕೇಳೋದಕ್ಕೆ ಇಷ್ಟಪಡ್ತೀನಿ. ಏಕಾಏಕಿ ಬಂದು ಸರ್ಕಾರ ಬಂದು ವಸ್ತ್ರಲ್ಲೇ 90%, 100% MLA, ಮಿನಿಸ್ಟ್ರುಗಳು, MLCಗಳು ಎಲ್ಲರೂ ಸಹ ಸಂಬಳ ಜಾಸ್ತಿ ಮಾಡ್ಕೊಬಿಟ್ರಿ. ಅವತ್ತು ಯಾರು ಆರ್ಥಿಕ ಇಲಾಖೆ ಕೇಳಲಿಲ್ಲ. ನೀವು ಈ ಸರ್ಕಾರ ಬರೋಕ್ಕಿಂತ ಮುಂಚೆ 5-6 ಶಕ್ತಿ ಯೋಜನೆ ಜಾರಿಗೆ ತಂದ್ರಲ್ಲ, ಅವತ್ತೇನಾದ್ರು ಆರ್ಥಿಕ ಇಲಾಖೆಗೆ ಬರ್ಕೊಟ್ಟಿದ್ರಾ, ನಮಗೆ ಆರ್ಥಿಕ ಅಂಕಿಅಂಶ ಕೊಡಿ, ನೀವು ಇದನ್ನು ಬಂದರೆ ಇದು ಮಾಡ್ತೀವಿ ಅಂತೇಳಿ. ನಿಮ್ಮ ಸರ್ಕಾರ ಬಂದಮೇಲೆ ನೀವು ಜಾರಿ ಮಾಡಿರ್ತಕ್ಕಂಥದ್ದು. ಹಾಗಾಗಿ ನಾವು ರಾಜಕಾರಣ ಮಾತಾಡೋದಕ್ಕೆ ಬಂದು ಕೂತಿಲ್ಲ ಇಲ್ಲಿ. ದಯಮಾಡಿ ಇಲ್ಲಿ ನಮ್ಮ ದಿನನಿತ್ಯದ ಬದುಕಿನ ಬವಣೆಯ ಪ್ರಶ್ನೆ ಆಗಿದೆ. ನೀವು ನಮ್ಮ ಹೊಟ್ಟೆ ಮೇಲೆ ಹೊಡೆಯೋಕ್ಕೆ ನಿಂತಿದ್ದೀರಾ. ಹೊಟ್ಟೆ ಮೇಲೆ ಹೊಡೆಯೋದನ್ನು ಬಿಟ್ಟು ಹೊಟ್ಟೆಗೆ ಅನ್ನ ಆಗ್ತಕ್ಕಂಥ ಕೆಲಸವನ್ನು ಮಾಡಿ ಅಂತಕ್ಕಂಥದ್ದನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೇಳ್ಕೊತಾ ಇದ್ದೀವಿ. ಯಾಕೆಂದರೆ ನಾವು ಎಷ್ಟು ಕಷ್ಟದ ದಿನಗಳಲ್ಲಿ ಸಾರಿಗೆ ನೌಕರರು ಇವತ್ತು ಕಾಲ ಕಳ್ತಾ ಇದ್ದೀವಿ ಅಂತಂದರೆ, ಶುಗರು, BP, ಮತ್ತೊಂದು ಮಗದೊಂದು ಬಂದರೂ ಸಹ ಮೆಡಿಕಲ್ ಸೌಲಭ್ಯಗಳಿಲ್ಲ ಸರಿಯಾದಂಥ ರೀತಿಯಲ್ಲಿ. ಕೊಡ್ತಾ ಇರ್ತಕ್ಕಂಥ ಮೆಡಿಕಲ್ ಸೌಲಭ್ಯ ಕಿಂಚಿತ್ತೂ ಸಹ ಎಂಪ್ಲಾಯ್ಗಳಿಗೆ ಹೆಲ್ಪ್ ಆಗ್ತಾ ಇಲ್ಲ. ಒಂದು ನಿಗಮಕ್ಕೆ ಕೊಟ್ಟಿದ್ದರೆ 3 ನಿಗಮದಲ್ಲಿ ಯಾವುದೇ ರೀತಿಯಾದ ಸೌಲಭ್ಯಗಳಿಲ್ಲ. ಅದರಲ್ಲೂ BMTC ಅಂತ ಮಹಾನಗರದ ಸಾರಿಗೆಯ ಈ ದೇಶದಲ್ಲಿ ಪ್ರಖ್ಯಾತ ಗಳಿಸಿರ್ತಕ್ಕಂಥ BMTCನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಂಪ್ಲಾಯ್ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದರೆ ದುರ್ದೈವಕ್ಕೆ ಹಿಡಿದು ಕನ್ನಡಿಯಾಗಿದೆ. ಒಬ್ಬ ಕೆಲಸ ಮಾಡ್ತಾ ಇರ್ತಕ್ಕಂಥ ಇಬ್ಬರು ಮಾಡೋ ಕೆಲಸ ಜಾಗನ ಒಬ್ಬನ ಕೈಲಿ ದುಡಿಸ್ಕೊಂಡು ನೀವು ಸಂಬಳ ಕೊಡ್ತಾ ಇರೋದು ಎಷ್ಟರಲ್ಲಿದೆ ಅಂತಂದರೆ ಅಷ್ಟರಲ್ಲೇ ಇದೆ. ದಿನನಿತ್ಯ ಸೌಲಭ್ಯಗಳಿಂದ ವಂಚಿತರಾಗಿದೆ. ಕ್ಯಾಂಟೀನ್ ಸೌಲಭ್ಯಗಳಿಲ್ಲ ಸರ್, ಆಯಿತಾ. ಮತ್ತು ಅವನಿಗೆ ನಿಮಗೆ ಉಳ್ಕೊಳಕ್ಕೆ ಕೊಡೋ ಜಾಗ ಇದೆಯಲ್ಲ, ಟಾಯ್ಲೆಟ್ಗಿಂತ ಕೆಟ್ಟದಾಗಿದೆ. ನಾನು ತುಮಕೂರಲ್ಲಿ ನೋಡಿದ್ದೀನಿ ಸರ್. ಅದು ಒಂದೊಂದು ಘಟಕದಲ್ಲಿ ಒಂದೊಂದು ಥರದಲ್ಲಿ ಪರಿವರ್ತನೆ ಮಾಡಿಟ್ಟಿದ್ದಾರೆ. ಮತ್ತು ಅಧಿಕಾರಿಗಳ ಮುಂದೆ ಯಾರಾದ್ರೂ ಒಬ್ಬ ಚಾಲಕ, ನಿರ್ವಾಹಕ ನಿಂತು ಮಾತಾಡ್ದ ಅಂತಂದರೆ ಏರು ಧ್ವನಿನಲ್ಲೇ ಮಾತಾಡ್ತೀರಾ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಅವನು ನೋಟಿಸ್ ಕೊಡ್ತಕ್ಕಂಥದ್ದು. ಇನ್ನು ನಮ್ಮಲ್ಲಿ ತೀರಾ ಸಣ್ಣ ರೀತಿಯಲ್ಲಿ ಈ ಶಾಲೆಗಳಲ್ಲಿ ಟಾರ್ಗೆಟ್ ಮಾಡ್ತಾರೆ ಗೊತ್ತಾ. ನೀನು ಗಲಾಟೆ ಮಾಡ್ತೀಯಲ್ವ, ನಾಳೆಯಿಂದ ನಿಮ್ಮ ಬಾ. ರಜೆ ಸಿಗದ ರೀತಿಯಲ್ಲಿ ಅವ್ರನ್ನ ಎಷ್ಟು ವಯಸ್ಸಾಗಿರುತ್ತೆ, ಅವ್ರಿಗೂ 2 ಮಕ್ಕಳು ಇರ್ತವೆ, ಮತ್ತೊಂದಿರುತ್ತೆ. ನಾನು ನೋಡಿದ್ದೀನಿ ಮೊನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಆಡಿಯೋ ಇದಾಗಿರುತ್ತೆ. ಒಬ್ಬರು ಕಂಡಕ್ಟ್ರು ಒಬ್ಬ ಲೇಡಿ ATS ಬುಕ್ಕಿಂಗ್ ಮಾಡೋರು ಇರ್ತಾರೆ. ನೀನು ಹೆಂಗೆ ಬಂದು ಡ್ಯೂಟಿ ಮಾಡೋಲ್ಲ ನೋಡ್ಕೊತೀನಿ ಕೊಡೋ ಮಗನೇ ನಿನ್ನ ಅಂತ ಕೇಳ್ತಾರೆ ಅವ್ರಿಗೆ, ಅವನಿಗೆ ಕಂಡಕ್ಟ್ರಿಗೆ. ನಾನು ಡ್ಯೂಟಿ ಕರೆದಿದ್ದೀನಿ ನಿನ್ನನ್ನು, ನೀನೇನಾದರೂ ಬಂದು ಡ್ಯೂಟಿ ಮಾಡಲಿಲ್ಲ ಅಂತಂದರೆ ನಾನು ಹೇಳಿದ್ದನ್ನು, ನೀನು ಹೆಂಗೆ ಬದುಕ್ತೀಯಾ, ನೀನು ಹೆಂಗೆ ಡಿಪಾರ್ಟ್ಮೆಂಟಲ್ಲಿ ಉಳ್ಕೊತೀಯ, ಈ ರೀತಿಯಲ್ಲಿ ಧಮಕಿ. ಯಾರಾದರೂ ಚಾಲಕ, ನಿರ್ವಾಹಕರುಗಳು ಮಾತಾಡಿದ್ರೆ ಅವ್ರನ್ನ ಚೆಕ್ಕಿಂಗ್ನವ್ರು ಬಿಡ್ತಕ್ಕಂಥದ್ದು, ಅವನಿಗೆ ಬೇಕಂತಲೇ ಉದ್ದೇಶಪೂರ್ವಕ ಕೇಸ್ ಬರೀತಕ್ಕಂಥದ್ದು, ಅವನ್ನ ಸಸ್ಪೆಂಡ್ ಮಾಡಿಸ್ತಕ್ಕಂಥದ್ದು. ಅವನ್ನ ಆಲ್ಮೋಸ್ಟ್ ಒಂದು ಇನ್ಕ್ರಿಮೆಂಟ್ ಅಂದರೆ ಒಂದು 5 ಲಕ್ಷ ರೂಪಾಯಿ ಹೊರಟೋಯ್ತು ಒಂದು ಸರ್. ಅದನ್ನೇ ನಾನು ಹೇಳ್ತಾ ಇದ್ದೀನಲ್ಲ, ಇವರು ಅಧಿಕಾರಿಗಳು ಯಾವ ರೀತಿಯಲ್ಲಿ ಟಾರ್ಚರ್, ಈ ಹಿಂದೆ ಕಲಾಪನಿ ಅಂತ ಫಿಲಮ್ ಬಂದಿತ್ತು ನೋಡಿ, ಆ ಥರದಲ್ಲಿ ನಮ್ಮನ್ನು ಇವರು ಭಾಳ ಕಂಟ್ರೋಲ್ ಇಟ್ಕೊಂಡಿರ್ತಾರೆ. ನಾವೇನಾದ್ರು ಎದುರು ನಿಂತು ಮಾತಾಡೋದು ಅಂತಂದರೆ ಭವಿಷ್ಯ ಅವನನ್ನು ನೇಣಿಗೊಂದು ಹಾಕಲ್ಲ ಇವರು, ಇದೆಲ್ಲವನ್ನು ಮಾಡಿಬಿಡ್ತಾರೆ ಅವನಿಗೆ. ಆ ಭಯದಲ್ಲೇ ಇಟ್ಕೊಂಡು ಇವತ್ತಿನವರೆಗೂ ಸಂಸ್ಥೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಈ KSRTCನಲ್ಲಿ ಒಂದು ವಿಶೇಷವಾಗಿ ನಿಮ್ಗೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಶೆಡ್ಯೂಲ್ ಡ್ಯೂಟಿಗಳು ಅಂತ ಅಂದ್ಬಿಟ್ಟು ಮಾಡಿಸ್ತಾರೆ, ಬಾರ್ ಡ್ಯೂಟಿಗಳು ಅಂತ ಅಂದ್ಬಿಟ್ಟಿದ್ದೀನಿ ಪಾಪ, ನೈಟ್ ಹಾಲ್ಟ್ ಡ್ಯೂಟಿಗಳನ್ನ. ಇವತ್ತು ನಂದು 8 ಅವರ್ ಡ್ಯೂಟಿ ಇರುತ್ತೆ, ನಾಳೆನೂ ಮತ್ತೆ 8 ಅವರ್ ಡ್ಯೂಟಿ ಇರುತ್ತೆ. ತಿರ್ಗಿ ನಾಳೆನೂ ಬಂದತ್ತು ತಾನು ಅವ್ನು ಡ್ಯೂಟಿನ ಇಳಿಯಲ್ಲ. ಹೋಗಂಗಿಲ್ಲಪ್ಪ, ನೀನು ಮತ್ತೆ ಡ್ಯೂಟಿ ಮಾಡ್ಬೇಕು. ಅವನು ಇಲ್ಲಿ ಪಾಪ ಮಂಗಳೂರಿಗೆ ಹೋಗಿದ್ದು ಬಂದಿರ್ತಾನೆ ಬೆಂಗಳೂರಿಂದ. ಇವತ್ತು ಹೋಗಿ ನಾಳೆ ಮಧ್ಯಾಹ್ನ ವಾಪಸ್ ಬಂದಿರ್ತಾನೆ. ಅವನು ತಿರ್ಗಿ ಮತ್ತೆ ಮಂಗಳೂರು ಕಳಿಸ್ತಾರೆ. ಇಲ್ಲಿಂದ ಮಂಗಳೂರಿಗೆ ಹೋಗಿ ಎಷ್ಟು 8-10 ಅವರ್ ಆಗಿರುತ್ತೆ. ಅವ್ನು OT ಎಷ್ಟು ಅವರ್ ಕೊಡ್ತಾ ಇದ್ದಾರೆ ಇವರು? 1 ಅವರ್, 1.5 ಅವರ್. ದುಡಿಮೆ 10 ಅವರು, OT ಕೊಡೋದು 1ರಿಂದ 1.5 ಅವರ್, 2 ಅವರ್. ಇದು ಇವರ ಸಾಮಾಜಿಕ ಕಳಕಳಿ, ಸಾಮಾಜಿಕ ಬದ್ಧತೆ, ಸಾಮಾಜಿಕ ನ್ಯಾಯ. ಯಾರೂ ಇದನ್ನು ಪ್ರಶ್ನೆ ಮಾಡೋಂಗಿಲ್ಲ. ಪ್ರಶ್ನೆ ಮಾಡಿದ್ರೆ ಕೋಲಾರದಲ್ಲಿರೋನ ಮಂಗಳೂರು ತೋರಿಸ್ತೀರಾ, ಮಂಗಳೂರಲ್ಲಿರೋನ ಕೋಲಾರ ಕಳಿಸ್ತೀನಿ ಅಂತಂತೀರಾ, ದಾವಣಗೆರೆಯಲ್ಲಿರೋನ ಚಿಕ್ಕಬಳ್ಳಾಪುರಕ್ಕೆ ಕಳಿಸ್ತೀರಾ, ಚಾಮರಾಜನಗರಕ್ಕೆ, ಈ ದೇಶದ ರಾಜ್ಯದ ಗಡಿ ಬಾರ್ಡರ್ಗಳಿಗೆ ಹಾಕೋದಕ್ಕೆ ತಯಾರಿ ಆಗ್ತೀರಾ. KSRTC ಒಳಗಡೆ ಸರ್ ಈ ಪಾರಂಪೋರ್ ಅಂತಕ್ಕಂಥ ಒಂದು ಇದೆಯಲ್ಲ, ಅದರಂಥ ಕರ್ಮಕಾಂಡ ಈ ರಾಜ್ಯದಲ್ಲಿ ಮತ್ತೊಂದು ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಒಬ್ಬ ಮನುಷ್ಯನಿಗೆ ಈಗ ಸರ್ಕಾರಿ ನೌಕರರುಗಳೇ 8 ಅವರ್ 9 ಅವರ್ ಕೆಲಸ ಮಾಡ್ತಾ ಇದ್ದಾರೆ.
ಆದರೆ ಪಾಪ ಅವ್ನು ಸ್ಟೇರಿಂಗ್ ಮೇಲೆ 14 ಅವರು 15 ಅವರು ತಿರ್ಗಾ ಮತ್ತೆ ನಾಳೆ ಅದೇ 15 ಅವರು ಡ್ಯೂಟಿ ಮಾಡ್ಕೊಬಂದ್ರು ಅವನಿಗೆ ಊಟಕ್ಕೆ ಉಪ್ಪಿನಕಾಯಿ ಥರ 1 ಅವರ್ 2 ಅವರ್ ಓಟಿನ ಕೊಟ್ಟು ನೀವು ದುಡಿಮೆ ಮಾಡಿಸ್ಕೊತಾ ಇದ್ದಾರಲ್ಲ, ಇದೇನಾ ಸಿದ್ದರಾಮಯ್ಯನವರೇ ಸಾಮಾಜಿಕ ಕಳಕಳಿ, ಸಾಮಾಜಿಕ ನ್ಯಾಯ? ನಾವು ಇದನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ. ಇವರು ನಮ್ಮನ್ನು ದಮನಕಾರಿ ನೀತಿಯಾಗಿ ದಮನ ಮಾಡಿ ಯಾರೂ ಪ್ರಶ್ನೆ ಮಾಡಬಾರ್ದು ನಮ್ಮನ್ನು. ಅಲ್ಲ, ಅಷ್ಟು ಆಲ್ಮೋಸ್ಟ್ 23-24 10,000 ಕೋಟಿ ಪ್ರಾಫಿಟಲ್ಲಿದೆ ಅಂತ ತೋರಿಸ್ಕೊಂಡಿದೆ ಇಲಾಖೆ. ಸರ್, ಈಗ ನಾನು ನಿಮ್ಗೆ ಇನ್ನೊಂದು ಮಾಹಿತಿ ಕೊಡೋದಕ್ಕೆ ಇಷ್ಟಪಡ್ತೀನಿ ಸರ್. ಈ ಶಕ್ತಿ ಯೋಜನೆ ಬಂದ ಮೇಲೆ ಸಾರಿಗೆ ಸಂಸ್ಥೆಗೆ ಒಂದು ಉತ್ತೇಜನ ಆಗಿದೆ, ನಾನು ಇಲ್ಲ ಅಂತ ಹೇಳೋದಕ್ಕೆ ಹೋಗಲ್ಲ. ಆದರೆ ನಾವು ಇವತ್ತಿಗೂ ಇವ್ರ ಹತ್ರ ಏನು ಕೇಳ್ತಾ ಇದ್ದೀವಿ, ಈ 2024ರಿಂದ ಹೊಸ ವೇತನ ಹೆಚ್ಚಳ ಮಾಡಬೇಕಾಗಿದೆ ಸರ್. ಆ ಹೊಸ ವೇತನ ಹೆಚ್ಚಳ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ, ಅದನ್ನು ಮಾಡೋದಕ್ಕೆ ರೆಡಿ ಇಲ್ಲ. ಸಾರಿಗೆ ಸಂಸ್ಥೆಯಲ್ಲಿ ಡಿಸೆಂಬರ್ 24 ಎಂಡಲ್ಲಿ ಹೊಸ ಇದು ಟಿಕೆಟ್ ದರವನ್ನು ಹೆಚ್ಚಳ ಮಾಡ್ತಾರೆ. 15% ಟಿಕೆಟ್ ದರವನ್ನು ಹೆಚ್ಚಳ ಮಾಡ್ತಾರೆ. ಆ 15% ಟಿಕೆಟ್ ದರದ ಹೆಚ್ಚಳ ಸುಮಾರು 3,500 4,000 ಕೋಟಿ ಸರ್ಕಾರದ ಹತ್ರ ಇದೆ. ಟಿಕೆಟ್ ದರದ ಹೆಚ್ಚಳದ ಮೊತ್ತ ಅದನ್ನು ಸಾರಿಗೆ ಸಂಸ್ಥೆಗೆ ಕೊಟ್ಟರೆ 4 ಜನ ಕಾರ್ಪೊರೇಷನ್ಲಿರ್ತಕ್ಕಂಥ IAS IPS ಆಫೀಸರ್ಗಳು ಏನಿದ್ದಾರೆ ಅವ್ರನ್ನ ಕೂರಿಸಿ ಸನ್ಮಾನ್ಯ ಸಾರಿಗೆ ಸಚಿವರನ್ನ ಕುಣಿಸ್ಕೊಂಡು ನಮಗೆ ಯಾವ ಮಟ್ಟದಲ್ಲಿ ವೇತನ ಹೆಚ್ಚಳ ಮಾಡಿದ್ರೆ ಸರಿ ಹೋಗುತ್ತೆ ಅಂತಕ್ಕಂಥದ್ದನ್ನು ಕೂತಿ ಸರಿಪಡಿಸ್ಬಿಡ್ಬೋದು. ಇವರು ಹಣವನ್ನು ಕೊಡದೇ ಇರತಕ್ಕಂಥ ಕಾರಣವನ್ನು ಇಟ್ಕೊಂಡು ಬಡ ಕಾರ್ಮಿಕ ವರ್ಗದ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸಕ್ಕೆ ಹಾಕಿದಾರಲ್ಲ, ಇದು ಬೇಡ ಅಂತಕ್ಕಂಥದ್ದು ನಮ್ಮ ಹೋರಾಟ. ನಾವೆಲ್ಲವನ್ನು ಅಂಕಿಅಂಶ ಕೊಡ್ತಾ ಇದ್ದೀವಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ. ಯಾಕಂದರೆ ಕಾನೂನು ಪಂಡಿತರಿದ್ದಾರೆ, LLB ಮಾಡಿದ್ದಾರೆ, ಈ ರಾಜ್ಯದ ಮುಖ್ಯಮಂತ್ರಿ ಇದ್ದಾರೆ. ಒಂದು ಅರ್ಥ ಮಾಡಿಸ್ಬೇಕು ಜನಕ್ಕೆ. ಯಾಕಂದರೆ ಲಾಭದಲ್ಲಿದೆ ಅಂದರೆ ನೀವು ಹರಿದ ಟಿಕೆಟ್ಗೆ ಲಾಭದಲ್ಲಿದೆ ಅಷ್ಟೇ ಆನ್ ಪೇಪರ್. ಆದರೆ ಇಲಾಖೆಗೆ ಸರ್ಕಾರ ಅದನ್ನ ಏನು ಬಾಕಿ ಕೊಡಬೇಕು ಅದನ್ನು ಕೊಟ್ಟಿಲ್ಲ, ಅದನ್ನು ಅರ್ಥ ಮಾಡಿಸ್ಬೇಕು ಸರ್. ನಿಮ್ಮ ಬಾಕಿ ವಿಚಾರದಲ್ಲಿ ಇನ್ನೊಂದು ಎಕ್ಸ್ಪ್ಲೈನ್ ಮಾಡಿ ಹೇಳಿ ಸರ್. ಈಗ ಬಾಕಿ ವಿಚಾರದಲ್ಲಿ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. 3,000 ಕೋಟಿಗಳನ್ನು ನಮ್ಮ ದುಡ್ಡಲ್ಲಿ ದುಡಿದಂಥ PF ಹಣವನ್ನು ಈ ಸರ್ಕಾರ ತೆಗೆದುಕೊಂಡು ಖರ್ಚು ಮಾಡ್ಕೊಂಡಿದೆ. ನಮ್ಮ ಖಾತೆಯಲ್ಲಿ ಇದ್ದಂಥ PF ಹಣವನ್ನು ತೆಗೆದುಕೊಂಡು ಖರ್ಚು 1,000 ಕೋಟಿ, 1-2 ರೂಪಾಯಿ ಅಲ್ಲ. ಇನ್ನೂ ಒಂದು ಉಳಿದವಾಗಿ ಶಕ್ತಿ ಯೋಜನೆ ದುಡ್ಡನ್ನು 4,000 ಕೋಟಿ ದುಡ್ಡು ಇವ್ರು ಕೊಡಬೇಕಾಗಿದೆ. ಇನ್ನೂ ಕೊಡಬೇಕು. ಲಾಸ್ಟ್ ಫೆಬ್ರವರಿಲಿ ಮಾತ್ರ ಕೊಟ್ಟಿದ್ದಾರೆ. ಇವರು ಇವಾಗ ಮೊನ್ನೆ 2,000 ಕೋಟಿ ತಗೊಳ್ಳಿ ಅಂತ ಹೇಳಿದ್ರಲ್ಲ, ಆ 2,000 ಕೋಟಿ ಸರ್ಕಾರ ಕೊಟ್ಟಿದ್ದಲ್ಲ, ಸಂಸ್ಥೆಯ ನೌಕರರು ಕಷ್ಟ ಬಿದ್ದು ದುಡಿದು ಇಲ್ಲಿವರೆಗೂ ಆಸ್ತಿ ಮಾಡಿದ್ರಲ್ಲ, ಆ ಆಸ್ತಿ ಮೇಲೆ ನೀವು ಸಾಲ ತಗೊಳ್ಳಿ, ಅದನ್ನು ಸರ್ಕಾರ ಕಟ್ಟುತ್ತೆ ಅಂತಕ್ಕಂಥದ್ದನ್ನು ಮಾಡಿ ಆ ಥರದಲ್ಲಿ ಸಾಲ ಕೊಟ್ಟಿದ್ದಾರೆ 2,000 ಕೋಟಿನ. ಓಹೋ, ಅಲ್ಲ, ಈ ಬಸ್ ಸ್ಟ್ಯಾಂಡ್ಗಳಲ್ಲಿರೋ ಮಳಿಗೆಗಳ ಕನಿಷ್ಠ 1 ಲಕ್ಷದಿಂದ 20 ಲಕ್ಷ ತನಕ ಬಾಡಿಗೆ ದುಡಿಯೋದು ಇಡೀ ರಾಜ್ಯದಲ್ಲಿ ಸರ್. ಅದರಲ್ಲೇ ನಿಮಗೆ 1,000 ಕೋಟಿ ಬರಬೇಕಲ್ವಾ ಸರ್? ಅದನ್ನು ನಾವು ಮುಂದಿನ ದಿನದಲ್ಲಿ ಇನ್ನೂ ಬೇರೆ ರೀತಿಯಲ್ಲಿ ಅದಿದೆ, ಅದನ್ನು ನಿಮ್ಗೆ ಇನ್ನೊಂದು ಎಪಿಸೋಡಲ್ಲಿ ಚಿತ್ರಣ ಕೊಡೋಣ ಸರ್. ಅದನ್ನು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಕಮರ್ಷಿಯಲ್ ಅಂತಕ್ಕಂಥದ್ದು ಏನಿದೆ, ಇದು ಒಂದು ದೊಡ್ಡ ಒಂದು ದಂಧೆ ಆಗ್ಬಿಟ್ಟಿದೆ. ಇದು ಅಡ್ವರ್ಟೈಸ್ಮೆಂಟ್ ಇರುತ್ತೆ, ಅಧಿಕಾರಿ ವರ್ಗ ಇದೆ ಇದರಲ್ಲಿ ದೊಡ್ಡ ಮಟ್ಟದಲ್ಲಿ. ಯಾರು ಇವತ್ತು ನಾನು ಹೇಳದ್ನಲ್ಲ, AC ಕಾರು, AC ಚೇಂಬರ್ ಒಳಗಡೆ ಕುತ್ಕೊಂಡು ಮಾಡ್ತಾ ಇದ್ರಲ್ಲ, ಅವರ ಒಂದು ಅಂಡರಲ್ಲಿ ಇದೆ ಅದು. 4 ಜನ ಪಲ್ಲಕ್ಕಿಲ್ ಕೂತಿರ್ತಾರೆ, ನೀವೆಲ್ಲ ಹೊರ್ತಾ ಇದೀವಲ್ಲ, ಆ ಇದರಲ್ಲಿ ಇದೆ. ಹಾಗಾಗಿ ಆ ವಿಚಾರಕ್ಕೆ ಇನ್ನೊಂದ್ಸಲ ಚರ್ಚೆ ಮಾಡೋಣ ಸರ್. ಯಾಕೆಂತಂದ್ರೆ ತುಂಬ ಇದೆ ಅದು, 1-2 ನಿಮಿಷಕ್ಕೆ ಮುಗಿತಕ್ಕಂಥದ್ದಲ್ಲ. ಸಾರಿಗೆ ಸಂಸ್ಥೆ ಅಂತಕ್ಕಂಥದ್ದು ಒಂದು ಚಿನ್ನದ ಕೋಳಿ ಇದ್ದಂಗೆ, ಅದು KGF ಗೋಲ್ಡ್ ಇದ್ದಂಗೆ. ಅದನ್ನು ಸರಿಯಾದಂಥ ರೀತಿಯಲ್ಲಿ ಇವ್ರು ಯಾರನ್ನೂ ಸಹ ಕಾರ್ಮಿಕರಿಗೆ ಕೊಟ್ಟರೆ ಕಾರ್ಮಿಕರುಗಳು ಎಲ್ಲಿ ಭವಿಷ್ಯದಲ್ಲಿ ನಮಗೆ ಮಾರಕ್ಕಾಗ್ಬಿಡ್ತಾರೋ ಅಂತೇಳಿ ಕೊಡ್ತಕ್ಕಂಥ ಸೌಲಭ್ಯವನ್ನೇ ಕುಂಠಿತ ಮಾಡಿಕೊಂಡು, ಉದಾಹರಣೆ ನಿಮ್ಗೆ ಹೇಳಿದ್ನಲ್ಲ ಫಾರಂಪೋರ್ ಅಂತಕ್ಕಂಥ ವಿಚಾರದಲ್ಲಿ ಕೋಲಾರದಿಂದ ಮಂಗಳೂರಿಗೆ ಹೋದ್ರೆ ಒಬ್ಬ ಚಾಲಕ ಎಷ್ಟು ಅವರ್ ಓಡಿಸ್ತಾನೆ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿ. ಇವತ್ತೊಬ್ಬ ಕಾರಲ್ಲಿ ಕುಣಿಸ್ಕೊಂಡು ಹೋಗ್ತಕ್ಕಂಥ ಒಬ್ಬ ಚಾಲಕನೇ 5 ಜನ 4 ಜನ ಕುಣಿಸ್ಕೊಂಡು ಇನೋವಾ ಗಾಡಿನಲ್ಲಿ AC ಹಾಕೊಂಡು ಇಲ್ಲಿಂದ ಹೊಟ್ರೆ ಫರ್ ಕಿಲೋಮೀಟ್ರಿಗೆ 20 ರೂಪಾಯಿ ಥರ ಬುಕ್ ಮಾಡ್ಕೊಂಡು ಎಕ್ಸ್ಟ್ರಾ 2 ಅವರ್ ಓಡಿಸೋದನ್ನು ಡ್ರೈವರ್ದು ಒಟ್ಟಿಗೆ ಬಟ ಕೇಳ್ತಾನೆ. ಆದರೆ ನಮ್ಮಲ್ಲಿ ಹೆಂಗಾಗಿದೆ ಅಂದರೆ, ಅವನು ಮಂಗಳೂರಿಗೆ ಹೋಗ್ತಾನೆ, ಮಂಗಳೂರಿಗೆ ರಿಟರ್ನ್ ಬರ್ತಾನೆ, ತಿರ್ಗಿ ನಾಳೆ ಬೆಳಗ್ಗೆ ಮಂಗಳೂರಿಗೆ ಹೋಗಿದ್ದು ಬರಪ್ಪ ಅಂತಾರೆ. ಅವನ್ನ 40 ಗಂಟೆ ದುಡಿಸ್ಕೊಂಡು 2 ಅವರ್ OT ಕೊಡ್ತಾ ಇದ್ದಾರೆ ಅವನಿಗೆ. ಎಷ್ಟು ಹೇಳಿ, 40 ಗಂಟೆ ದುಡಿಮೆಗೆ 2 ಅವರ್ OT ಕೊಡಿಸ್ಕೊಂಡು 3 ದಿನದ ಡ್ಯೂಟಿ ಆಗ್ತಪ್ಪ, ನೀನು ಹೋಗಿ ಮನೆ ಕಡಿಕೆ ಅಂತಾರೆ. ಅವನೇನಾದ್ರೂ ಬಾಯಿ ತೆಗೆದ್ರೆ ಇಲ್ಲ, ಅವ್ನು ನೆಕ್ಸ್ಟು ಆ ಡಿಪೋದಲ್ಲಿ ಇರೋಂಗಿಲ್ಲ. ಪಾಪ ನಾನು ಇವ್ರ ಬಗ್ಗೆ ಈ ಕ್ಲೀನರ್ಸ್ ಇವರೆಲ್ಲ ಇರ್ತಾರಲ್ಲ, ಅವ್ರ ಸಮಸ್ಯೆಗಳು ಹೆಂಗಿದಾವೆ ಸರ್? ಪಾಪ ಕೆಳಗಿದಾರಲ್ಲ ಪಾಪ ನಮ್ಮಲ್ಲಿ ಸರ್ ಬಸ್ಸು ವಾಷಿಂಗ್ ಗಿಶಿಂಗ್ ಎಲ್ಲ ಇರ್ತಲ್ಲ, ಅದೆಲ್ಲ ಕಾಂಟ್ರಾಕ್ಟ್ ಬೇಸಿಗೆ ಹೊರಗಡೆ ಕೊಟ್ಬಿಟ್ಟಿದ್ದಾರೆ. ಮೊದಲಿತ್ತು, ಇವಾಗೆಲ್ಲ ತೆಗೆದುಬಿಟ್ಟಿದ್ದಾರೆ. ಹೊರಗಡೆ ಕಾಂಟ್ರಾಕ್ಟ್ ಬೇಸಿಗೆ ಕೊಡ್ತಾರೆ. ಒಂದು ಬಸ್ಸಿಗೆ 20 ರೂಪಾಯಿ 25 ರೂಪಾಯಿ ಅವರಿಗೆ ಕೊಟ್ಬಿಟ್ಟಿದ್ದಾರೆ. ಅದೆಲ್ಲ ಹೊರ ಗುತ್ತಿಗೆ ಆಧಾರದ ಮೇಲೆ ನಡೀತಾ ಇದೆ ಸರ್. ಇವಾಗ ನಮ್ಮಲ್ಲಿ ಯಾರು ಆ ಥರದವ್ರು ಇಲ್ಲ. ಯಾಕೆಂದರೆ ಈಗ ಇನ್ನೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಹೊಸದಾಗಿ ಇವರೇನು ಪರಿಸರ ಉಳಿಸ್ಬೇಕು ಅಂತೇಳಿ ಬ್ಯಾಟ್ರಿ ಗಾಡಿಗಳನ್ನ ತೊಗೊಂಬಂದಿದ್ದಾರೆ ನೋಡಿ. ಆ ಇದಕ್ಕೆ ಬಂದಂಥ ಚಾಲಕರುಗಳಿಂದ
ತುಂಬಾ ಆಕ್ಸಿಡೆಂಟ್ಗಳಾಗಿದೆ. ನೀವು ಅಬ್ಸರ್ವ್ ಮಾಡಿರ್ಬೋದು ಸರ್. ಅವರು ರ್ಯಾಶ್ ಡ್ರೈವಿಂಗು, ಅಂದರೆ ಹೊರಗಿನಿಂದ ಕರೆಸ್ತಿರೋ ಹೊರದಿನಿಂದ ಕರೆಸ್ತಾ ಇರ್ತಕ್ಕಂಥ ಕಾಂಟ್ರಾಕ್ಟ್ ಗುತ್ತಿಗೆ ಮೇಲೆ ಕೆಲವೊಂದು ಚಾಲಕರು ರಾಜ್ಯದವರು ಅನ್ನೋದು ಇದೇನಾ? ಬೇರೆ ರಾಜ್ಯದವರು ಇದ್ದಾರೆ ಸರ್ ಅದರಲ್ಲಿ. ಆಮೇಲೆ ಸರ್ ದಯಮಾಡಿ ನಾನು ರಾಜ್ಯದ ಮುಖ್ಯಮಂತ್ರಿಗಳು ಮನವಿ ಮಾಡ್ತೀನಿ ಮತ್ತು ಗೃಹ ಸಚಿವರು ಮನವಿ ಮಾಡ್ತೀನಿ, ದಯಮಾಡಿ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಚಾಲಕರು ಏನಿದೆ ಒಂದು ವ್ಯವಸ್ಥೆ ಏನಿದೆ, ಬೆಳಿಗ್ಗೆನೇ ಡ್ರಿಂಕ್ಸ್ ಮಾಡ್ಕೊಂಡು ಬಂದಿರ್ತಾರೆ, ಯಾರನ್ನು ಚೆಕ್ ಮಾಡಲ್ಲ. ಯಾಕಂದ್ರೆ ಡ್ರೈವರ್ ಇಲ್ಲ ಅವರಿಗೆ, ದುಡಿಮೆ ಯಾರು ಡ್ರೈವರ್ಗಳು ಬರ್ತಾ ಇಲ್ಲ. ಮತ್ತು ನೀವು ಕೊಟ್ಟಿರ್ತಕ್ಕಂಥ ಬಸ್ಗಳೇನಿದೆ ಆ ಬಸ್ಸಲ್ಲಿ 100 ಬಸ್ಸಲ್ಲಿ ಸರ್ ಡೈಲಿ 60-70% ಅಷ್ಟೇ ಆಪ್ರೇಟ್ ಆಗ್ತಾ ಇರ್ತಕ್ಕಂಥ ಚಾಲಕರು ಬರ್ತಾ ಇಲ್ಲ. ಅವ್ರು ಕೊಡ್ತಾ ಇರ್ತಕ್ಕಂಥ ಕೂಲಿಗೆ ಅವರುಗಳು ರ್ಯಾಶ್ ಡ್ರೈವಿಂಗ್ ಮಾಡಿ ಈ ರಾಜ್ಯದ ರಸ್ತೆ ಸಾರಿಗೆ ಸಂಸ್ಥೆಯ ಮರ್ಯಾದೆಯನ್ನು ಬಟಾಬೈಲಾಗಿ ಹರಾಜಾಗ್ತಾ ಇದ್ದಾರೆ. ಸುಮಾರು ನಾವು ದುಡ್ದು ಇಷ್ಟು ವರ್ಷಗಳಿಂದ ನಮ್ಮ ಪೂರ್ವಜ ಕಾರ್ಮಿಕರು ಏನಿದ್ದಾರೆ ಅವರೆಲ್ಲರೂ ಸಹ ದುಡಿಮೆ ಮಾಡಿ ಈ ಸಾರಿಗೆ ಸಂಸ್ಥೆಯನ್ನು ಇವತ್ತು ಲಕ್ಷಾಂತರ ಕೋಟಿ ಆಸ್ತಿನ ಮಾಡಿಟ್ಟಿದ್ದಾರೆ. ಅದನ್ನು ಸಂಪೂರ್ಣವಾಗಿ ದಾರಿಗೆ ತಂದು ಕಾರ್ಮಿಕರ ಮರ್ಯಾದೆಯನ್ನು ತೆಗಿತಕ್ಕಂಥ ಕೆಲಸವನ್ನು ಈ ಏಜೆನ್ಸಿಗಳು ಮಾಡ್ತಾ ಇದ್ದಾರೆ. ಈ ಏಜೆನ್ಸಿಗಳಿಗೂ ಸಹ ನಮ್ಮಲ್ಲಿರ್ತಕ್ಕಂಥ ಕೆಲವು ಅಧಿಕಾರಿಗಳು ಬೆಂಬಲವಾಗಿ ನಿಂತಿದ್ದಾರೆ. ಯಾಕಂದರೆ ದುಡ್ಡು ಒಂದೊಂದು ತಲೆ ಮೇಲೆ ಇಷ್ಟಿಷ್ಟು ಸಾವಿರ ಅಂತ ಫಿಕ್ಸ್ ಮಾಡ್ಕೊಂಡು ಆ ದುಡ್ಡನ್ನು ಇವ್ರಿಗೆ ಬರ್ತೈತೆ. ಮತ್ತು ಇಲ್ಲಿ ರಿಟೈರ್ಡ್ ಡಿಪೋ ಮ್ಯಾನೇಜರ್ಗಳು ಎಲ್ಲೋಗಿದ್ದಾರೆ ಅಂತ ತಿಳ್ಕೊಂಡಿದ್ದೀರಾ? ಅವರೆಲ್ಲ ಅಲ್ಲೇ ಇದ್ದಾರೆ. ಇಲ್ಲ, ನಾನು ಒಂದು ಕ್ವಶನ್ ಕೇಳಬೇಕು ನಿಮಗೆ. ಕೆಲವು ಡಿಪೋಗಳು ನಾನು ಅಬ್ಸರ್ವ್ ಮಾಡಿರೋದು, ಸಂಜೆ ಹೋಗ್ಬೇಕಾದ್ರೆ ಡಿಪೋ ಮ್ಯಾನೇಜರ್ ಒಂದು ಸ್ವಲ್ಪ ದೊಡ್ಡದು ಮಾಡ್ಕೊಂಡು ಹೋಗೋದು ಮಾಮೂಲಿ ವಾಡಿಕೆ, ನಂಗೆ ಗೊತ್ತಿದೆ ಅದು. ಆದರೆ ತೀರಾ ಪತ್ರಕರ್ತರು ಹೋಗಿ ಅಲ್ಲಿ ಮಾಡ್ಕೊಳ್ಳೋವಂಥದ್ದು ಎಷ್ಟು ಜನ ಪ್ರಾಮಾಣಿಕವಾಗಿ ಮಾಡ್ತಿದ್ದಾರೆ ಅದು ಬೇರೆ ಪ್ರಶ್ನೆ. ಒಬ್ಬ ಡಿಪೋ ಮ್ಯಾನೇಜರೇ ಸಂಜೆ ದೊಡ್ಡ ಜಾಬಲ್ಲಿ ಬರ್ತಾನೆ ಅಂದರೆ ದಿನ ಇಷ್ಟಿಷ್ಟು ಕಂತೆ ಇಟ್ಕೊಂಡಿರ್ತೀರಲ್ಲ ಬ್ಯಾಗ್ ತುಂಬ ಬಗಲಲ್ಲಿ, ಲಾಸ್ಟಲ್ಲಿ ನಿಮಗೆ ಆ ಇನ್ಸೆಂಟಿವ್ ಅಂತ ಕೊಡ್ತಾರಲ್ಲ, ಎಷ್ಟು ರೂಪಾಯಿ ಕೊಡ್ತಾರೆ ಸರ್? ಈಗ ನಮಗೆ 100ಕ್ಕೆ 3 ರೂಪಾಯಿ ಥರ 2.5 ಥರ ಇನ್ಸೆಂಟಿವ್ ಇರುತ್ತೆ. 100ಕ್ಕೆ 1000ಕ್ಕೆ 30 ರೂಪಾಯಿ ಬರುತ್ತೆ. ಈ ಥರದಲ್ಲಿ ಬರುತ್ತೆ. KSRTCನಲ್ಲಿ. ನಮ್ಮ BMTCನಲ್ಲಿ ಒಂದು ಇದಿದೆ, ಅವರು ಏನು ಕಲೆಕ್ಷನ್ ತರ್ತಾರೆ 50 ರೂಪಾಯಿ 100 ರೂಪಾಯಿ, ಒಬ್ಬ ಡ್ರೈವರಿಗೆ 50 ರೂಪಾಯಿ 100 ರೂಪಾಯಿ ಇನ್ಸೆಂಟಿವ್ ಬರುತ್ತೆ. ನಾನು ಇವತ್ತು ಇನ್ನೊಂದು ವಿಚಾರ ಹೇಳಕ್ಕೆ ಹೇಳ್ತೀನಿ ಸರ್. ಒಂದು 35% ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ. ಅಲ್ಲ, ನಾನು ನಿಮ್ಗೆ ಹೇಳ್ಬಿಡ್ತೀನಿ ಸರ್ ಆ ವಿಚಾರವಾಗಿ. 30-35% ಪ್ರಾಮಾಣಿಕ ಅಧಿಕಾರಿಗಳಿಂದ ಇವತ್ತು ಈ ಸಂಸ್ಥೆ ಉಳಿದಿದೆ. ಖಂಡಿತ. ಯಾಕೆ ಈ ಸಂಸ್ಥೆನಲ್ಲಿ ನೀವು ಹೇಳಿದಂಥ ಅಧಿಕಾರಿಗಳು 65% ಇದ್ದಾರೆ. ನಾನು ಇಲ್ಲ ಅಂತ ಹೇಳೋಕ್ಕೆ ಹೋಗಲ್ಲ. ಅದನ್ನು ನಾನು ನಿಮ್ಮ ವಾಹಿನಿ ಮುಖಾಂತರನೇ ಯಾರು ಏನು ಬೇಕಾದ್ರೆ ತಿಳ್ಕೊಳ್ಳಿ, ನಾನು ಅದನ್ನು ಸತ್ಯ ಅಂತಲೇ ಹೇಳ್ತೀನಿ. ಆದರೆ ಒಂದು 30-35% ಅಧಿಕಾರಿ ವರ್ಗ ಇದೆಯಲ್ಲ, ಆ ಅಧಿಕಾರಿ ವರ್ಗದಿಂದ ಇವತ್ತು ಈ ಸಂಸ್ಥೆ ಉಳಿದಿದೆ. ಈ ಸಂಸ್ಥೆಯಲ್ಲಿರ್ತಕ್ಕಂಥ ಕಾರ್ಮಿಕರು ಉಳಿದಿದ್ದಾರೆ ಮತ್ತು ಸೌಲಭ್ಯಗಳು ಉಳ್ಕೊಂಡಿದೆ. ಎಲ್ಲರೂ ಕಳ್ಳರಾಗ್ಬಿಟ್ಟಿದ್ದಾರೆ. ಇಷ್ಟೊತ್ತಿಗೆ ಉದಯರಂಗಗೋ ನ್ಯಾಷನಲ್ಗೋ ಮತ್ತೊಂದಕ್ಕೋ ಮಾರ್ಬಿಟ್ಟಿರ್ತಿದ್ರು ಎಲ್ಲ. ಇಡೀ ಸಾರಿಗೆನೇ ಮಾರ್ಬಿಟ್ಟಿದ್ದೇನೆ. ಈಗ ತಮಿಳ್ನಾಡು, ಈ ಒರಿಸ್ಸಾ, ಪಂಜಾಬು, ಮಹಾರಾಷ್ಟ್ರ ಇಲ್ಲೆಲ್ಲ ಇದೆಯಲ್ಲ, ಗಾಡಿಗಳು ಹಿಂದೆ ಇದ್ರೆ ಡೋರ್ ಇರಲ್ಲ, ಮುಂದೆ ಇದ್ರೆ ಟೈರ್ ಇರಲ್ಲ, ಹಿಂದೆ ಆ ಕಡೆ ಬಾಡಿನಾರ್ದ ಕಿತ್ಕೊಂಡೋಗಿರುತ್ತೆ. ಈ ಥರ ವ್ಯವಸ್ಥೆ ಆಗ್ಬಿಟ್ಟಿರೋದು. ಪ್ರಾಮಾಣಿಕ ಅಧಿಕಾರಿಗಳಿಂದ ಈ ಸಂಸ್ಥೆ ಉಳಿದಿದೆ. ಹಾಗಾಗಿ ನಾನು ಆ ಪ್ರಾಮಾಣಿಕ ಅಧಿಕಾರಿಗಳಿಗೆ ಮಾತ್ರ ಸೆಲ್ಯೂಟ್ ಮಾಡೋದು. ಈ ಭ್ರಷ್ಟಾಚಾರಿ ಅಧಿಕಾರಿಗಳು ನಾವು ಯಾವತ್ತೂ ತಲೆ ತಗ್ಸಿ ಕೇಳೋಕ್ಕೆ ಹೋಗಲ್ಲ, ಮಾತಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಅವ್ರೇನು ಅಂತಂದರೆ ದಿನ ಬೆಳಗ್ಗೆ ವೇಸ್ಟಲ್ಲಿ ಆದಾಯ ಬರುತ್ತಾ, ಡೀಸೆಲಲ್ಲಿ ಆದಾಯ ಬರುತ್ತಾ, ಕಂಡಕ್ಟರ್ ಕಡೆಯಿಂದ ಆದಾಯ ಬರುತ್ತಾ, ಡ್ರೈವರ್ ಕಡೆಯಿಂದ ಆದಾಯ ಬರುತ್ತಾ, ಕಸ ಹೊಡೆಯೋ ಕಡೆಯಿಂದ ಆದಾಯ ಬರುತ್ತಾ, ಬಾತ್ರೂಮ್ ಕ್ಲೀನ್ ಮಾಡೋನ ಕಡೆಯಿಂದನೂ ಆದಾಯ ಬರುತ್ತಾ, ಇನ್ನು ಬಸ್ ಸ್ಟ್ಯಾಂಡಲ್ಲಿ ಯಾವನಾರು ಕಸ ಹೊಡಿತಾರನ ಅವ್ನು ಹಂಗೆ ಹೊಡಿತಾನ, ಪುಕ್ಷಟ ನಂಗೆ ತಿಂಗಳು ಮಂತ್ಲಿ ಕೊಟ್ಟು ಹೋಗ್ತಾವನ. ಈ TC ಕಡೆಯಿಂದ ಆದಾಯ ಬರುತ್ತಾ, ಈ ಬಸ್ ಸ್ಟ್ಯಾಂಡಲ್ಲಿ ಕೂತಿರೋನ ಕಡೆಯಿಂದ ಆದಾಯ ಬರುತ್ತಾ. ಅಕಸ್ಮಾತ್ ಬಸ್ ಸ್ಟ್ಯಾಂಡಲ್ಲಿ ಅಕ್ಕಪಕ್ಕದಲ್ಲಿ ಒಂದು 5 ಗಾಡಿ ಹಾಕೊಂಡಿದೆ ಅಂತ ತಿಳ್ಕೊಳ್ಳಿ, ಅವ್ನಿಗೂ 100 ರೂಪಾಯಿ ಫಿಕ್ಸ್ ಮಾಡಿರ್ತಾರೆ. ನೀವು 100 ರೂಪಾಯಿ ಕೊಟ್ಟು 500 ರೂಪಾಯಿ ತಂದ್ಕೊಬಿಡುವಾಗ ಸಾಯಂಕಾಲಕ್ಕೆ ಅಂತ. ಈ ಥರದಲ್ಲಿ ಇರೋಂಥವ್ರು ಇದ್ದಾರೆ. ಖಂಡಿತ ಇದೆ. ಆಯ್ತಾ ಸರ್? ನಾನು ಅದಕ್ಕೆ ಹೇಳಿದ್ದು KSRTC ಅಂತಕ್ಕಂಥದ್ದು ಥರ KGF ಇದ್ದಂಗಿತ್ತು. ಅಲ್ಲ, ಅದು ಕಾಮಧೇನು ಸರ್. KSRTC BMTC ಎಲ್ಲ ಹಸುಗಳು, ಅವೆಲ್ಲ ಹಸುಗಳು. ನಾವು ಎಷ್ಟು ಮೇವು ಹಾಕಿ ಹಾಲು ತೆಗೆದ್ರೆ ಅಷ್ಟು ಹಾಲು ಸಿಗ್ತಿದೆ. ಆದರೆ ದಿನ ಸಗಣಿ ಎತ್ತೋರ್ಗೆ ಏನು ಸಿಗ್ತಿಲ್ಲ. ಕೊನೆಯಲ್ಲಿ ಬಟವಾಡಿ ಸೈನ್ ಮಾಡೋದು ಮಾತ್ರ ಚೆನ್ನಾಗಿ ತಗೋತಾರೆ. ನಿಜವಾದ ವೇತನ ಪರಿಷ್ಕರಣೆ ಆಗದೆ ಈ ಥರ ಆಗಿದೆ. ಒಂದು ವೇಳೆ ಆದರೆ ಇಡೀ ದೇಶದಲ್ಲಿರೋ ಎಲ್ಲ ಸಾರಿಗೆ ನೌಕರರಿಗಿಂತ ತುಂಬ ಒಳ್ಳೆಯ ರೀತಿಯಲ್ಲಿ ಗುಣಮಟ್ಟದ ಜೀವನ ಮಾಡುವಂಥವ್ರು KSRTC ನೌಕರರಾಗ್ತಾರೆ. ಸರ್, ನಾನು ನೀವು ಹೇಳಿದೊಂದು ಪಾಯಿಂಟ್ಗೆ ಒಂದು ಉತ್ತರ ಹೇಳ್ಬಿಡ್ತೀನಿ ಸರ್. ನಿಜವಾಗ್ಲೂ ಈ ಸಂಸ್ಥೆಯಲ್ಲಿ ಬರ್ತಕ್ಕಂಥ ಆದಾಯವನ್ನು ಅತ್ಯಂತ ಚೆನ್ನಾಗಿ ಊಟ ಮಾಡ್ತಾ ಇರ್ತಕ್ಕಂಥ ಒಂದು 4 ಜನ ಅಧಿಕಾರಿಗಳು. ಎಸ್, ಆಯ್ತಾ ಸರ್? ಪಾಪ ಅವ್ರು ಕೆಳಮಟ್ಟದಲ್ಲಿ ಇರ್ತಕ್ಕಂಥ ಯಾವ ಅಧಿಕಾರಿಗಳು, DC, ಡಿಪೋ ಮ್ಯಾನೇಜರು, DTOಗಳು, ಅವರೆಲ್ರಿಗೂ ಸಹ ಶ್ರಮ ಇದೆ ಸರ್. ಒಬ್ಬ ಡಿಪೋ ಮ್ಯಾನೇಜರ್ ಬಂದು ಕೂತ್ಕೊಂಡ್ರು 600 ಗಾಡಿಗಳಿದ್ರೆ 600 ಗಾಡಿ ಆಪ್ರೇಟ್ ಮಾಡಲಾರ ಅವ್ರಿಗೂ ಟೆನ್ಷನ್ ಇರುತ್ತೆ. ಬೆಳಗ್ಗೆ ಎದ್ದು ಅವರು BP ಶುಗರ್ ಮತ್ತು ಜಾಬಲ್ಲಿ ಇಟ್ಕೊಂಡಿರ್ತಾರೆ. ಅವ್ರಿಗೂ ಕಂಡಕ್ಟರ್ ಮೇಲೆ ಪ್ರೆಷರ್ ತಂದೆ ಕೆಲಸ ಮಾಡ್ತಾರೆ. ಆದರೆ ಈ AC ರೂಮಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರಲ್ಲ, ಅವರಿಗೆ ರಾಜ್ಯ ಸರ್ಕಾರಿ ನೌಕರರು ಸಂಬಳನ ಆಲ್ರೆಡಿ ದಾಟ್ಬಿಟ್ಟಿದ್ದಾರೆ. ದಾಟ್ಬಿಟ್ಟಿದ್ದಾರೆ. ಅವ್ರು 500,000 ರೂಪಾಯಿ ಅವ್ರಿಗಿಂತ ಹೆಚ್ಚಿಗೆ ತಗೋತಾ ಇದ್ದಾರೆ. ಈಗ ಆದರೆ ಇನ್ನೂ ಪ್ಲಸ್ ಅವರಿಗೆ. ಆಗ ಅದಕ್ಕೆ ಅವರು ತಳವರ್ಗದ ಕಾರ್ಮಿಕರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಇವರು ದುಡಿಮೆ ಮಾಡೋದಕ್ಕೆ ಬಂದಿದ್ದಾರೆ. ಅವ್ರು ಮಾತಾಡ್ಸೋದು ಹೆಂಗೆ ತಳವರ್ಗದ, ಈ ವಾರ ಹೋಗೋ ಪಾಳೆಗಾರಿಕೆ ಜಾಸ್ತಿ. ಯಾಕಂದರೆ ಇವ್ರ ಅಪ್ಪನ ಮನೇಲಿ ನಾವು ಕೂಲಿ ಮಾಡೋಕೆ ಬಂದಿರ್ತೀವಿ ಅನ್ನೋ ಥರದಲ್ಲಿ ಇವ್ರು ಆ ಥರದ ದಾಟಿಗಳು ನಾವು ನಿಜವಾಗ್ಲೂ ಖಂಡಿಸ್ತೀವಿ. ಇದನ್ನು ನಿಮ್ಮ ದುರಾಂಕಾರ ದರ್ಪ ಎಲ್ಲ ಇಟ್ಕೊಳ್ರಿ,
ಅಂತಲೇ ನಾವು ಕೇಳ್ತೀವಿ. ಒಬ್ಬ ಎಂಪ್ಲಾಯ್ ಅಂದರೆ ಗೌರವ ಕೊಡೋದನ್ನು ಕಲಿಬೇಕು ಅಂತ ಹೇಳ್ತೀನಿ ನಾನು, ಯಾವುದೇ ಅಧಿಕಾರಿ ವರ್ಗಕ್ಕಾದರೆ. ಡ್ರೈವರು ಕಂಡಕ್ಟರ್ ಅಂದರೆ ನಿಮ್ಮ ಮನೆ ಚಾಕರಿ ಮಾಡೋಕ್ಕೆ ಬಂದಿರಲ್ಲ, ಅವನ ದುಡಿಮೆಯಿಂದ ನೀವು ಸಂಬಳ ತಗೋತಾ ಇದ್ದೀರ. ನೀವು ಕೆಲಸ ಮಾಡ್ತಾಯಿದ್ದೀರಿ ಇಲ್ಲ ಅಂತ ಹೇಳಲ್ಲ, ಆದರೆ ಅವನ ಶ್ರಮ ಜಾಸ್ತಿ ಇದೆ. ಅವನು ಸ್ಟೇರಿಂಗ್ ಮೇಲೆ ಕೂತಿರ್ತಾನೆ, ಸುಡ ಬೆಂಕಿ ಮೇಲೆ ಕೂತ್ಕೊಂಡಂಗೆ ಕೂತಿರ್ತಾನೆ ಅವನು. ಒಂದು ಕಡೆ ಡೀಸೆಲ್ಲು ಕುದೀತಾ ಇರುತ್ತೆ, ಇದು ರೇಡಿಯೇಟರ್ ನೀರು ಕುದೀತಾ ಇರುತ್ತೆ, ಒಂದು ಕಡೆ ಹಿಂದ್ಗಡೆ ಇರೋ ಜನದ ಶಾಖ ಕುದೀತಾ ಇರುತ್ತೆ. ಅಷ್ಟೆಲ್ಲವನ್ನು ಮಾಡ್ಕೊಂಡು ಬಂದು ನಿಮ್ಮ ಹತ್ರ ಬಂದು ಬೈಗುಳ ಇರುತ್ತೆ, ಮತ್ತೆ ಬೈಗುಳ, ಪಕ್ಕದ ಸ್ಕೂಟ್ರಲ್ಲಿ ಹೋಗೋನು ಬೈತಾ ಇರ್ತಾನೆ, ಆಟೋದನ್ನು ಬೈತಾ ಇರ್ತಾನೆ, ಕಾರನ್ನು ಬೈತಾ ಇರ್ತಾನೆ, ಇಳಿಯ ಪ್ಯಾಸೆಂಜರ್ ಬೈತಾ ಇರ್ತಾರೆ, ನಿಧಾನಕ್ಕೆ ನಿಲ್ಸಲ್ಲೋ ಅಂತಾರೆ. ಇಷ್ಟೆಲ್ಲ ಸಂಕಷ್ಟಗಳ ನಡುವೆ ಬಂದವನು ಕ್ಯಾಶ್ ಕಟ್ ಮನೆಗೆ ಹೋಗ್ತಾನೆ, ಕಣ್ಣೀರು ಹಾಕೊಂಡು ಹೋಗ್ತಾನೆ. ಈ ಸಂಬಳದಲ್ಲಿ ನಾನು ದುಡಿತಾ ಇದ್ದೀನಲ್ಲಪ್ಪ, ನನ್ನ ಮನೆಗೆ ಹೋದರೆ ನನ್ನ ಮಕ್ಳಿಗೆ ಒಂದು ಒಳ್ಳೆ ಊಟ ಕೊಡ್ಸೋಕ್ಕಾಯ್ತಲ್ಲ, ಬಟ್ಟೆ ಕೊಡ್ಸೋಕ್ಕಾಯ್ತಲ್ಲ ಅಂತಕ್ಕಂಥದ್ದು ನೋವಿನಲ್ಲಿ ಇಳಿದು ಹೋಗ್ತಾ ಇದ್ದಾನೆ. ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೇಳ್ಕೊತಾ ಇದ್ದೀವಿ, ದಯಮಾಡಿ ನಮ್ಮ ನೋವನ್ನು ನಿಮ್ಮ ವಾಹಿನಿ ಮುಖಾಂತರವಾಗಿ ಹೇಳೋದಕ್ಕೆ ಸಮಯ ಕೊಟ್ಟಿದ್ದಾರೆ, ಧನ್ಯವಾದಗಳು ಹೇಳ್ತೀನಿ. ದಯಮಾಡಿ ನಮಗೆ ಸಂಬಳವನ್ನು ಹೆಚ್ಚಳ ಮಾಡಿಕೊಡಿ, ಇನ್ನೂ ನಮ್ಮನ್ನು ಕಾಯಿಸ್ಬೇಡಿ. ಮೊನ್ನೆ ಎಲ್ಲ ವಾಹಿನಿಗಳಲ್ಲಿ ನೋಡಿದ್ದಾರೆ, ಡ್ರೈವರ್ ಕಂಡಕ್ಟರ್ಗಳು ಅಳ್ತಾ ಇದ್ದಾರೆ, ನಾವು ಈ ಸಂಬಳಕ್ಕೆ ಡ್ಯೂಟಿ ಮಾಡೋಕ್ಕಾಗಲ್ಲ ಅಂತೇಳಿ. ನಾವು ಭಾಳ ಕಷ್ಟದಲ್ಲಿದ್ದೀವಿ. ಹಾಗಾಗಿ ದಯಮಾಡಿ ನಮಗೆ ವೇತನ ಹೆಚ್ಚಳವನ್ನು ಮಾಡಿಕೊಡೋದನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಸಮಸ್ತ ಸಾರಿಗೆ ನೌಕರರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಾರಿಗೆ ಸಚಿವರಲ್ಲಿ ಮನವಿ ಮಾಡ್ತಾಯಿದ್ದೀವಿ ಸರ್. ಇಲ್ಲ ಸರ್, ಖಂಡಿತವಾಗ್ಲೂ ಸಾರಿಗೆ ನೌಕರರು ಏನಿದ್ದಾರೆ ನಮ್ಮನ್ನು ರಸ್ತೆ ಮೇಲೆ ಕಾಪಾಡುವಂತಹ ಒಬ್ಬ ಆರಕ್ಷಕ, ಒಬ್ಬ ಸೈನಿಕನ ರೀತಿಯಲ್ಲಿ ಕೆಲಸ ಮಾಡ್ತಿರೋ ಸಾರಿಗೆ ಇಲಾಖೆ ಎಲ್ಲ ನೌಕರರಿಗೆ ನಿಜವಾಗ್ಲೂ ಒಂದು ಗುಣಮಟ್ಟದ ಜೀವನ ಸಿಕ್ಕಿಲ್ಲ. ಬೇರೆ ರಾಜ್ಯಗಳಲ್ಲಿ ಆ ಸಾರಿಗೆ ಇಲಾಖೆಗಳು ಕಳಪೆ ರೀತಿಯಲ್ಲಿದ್ದರೂ ಅವ್ರ ನೌಕರರನ್ನ ಚೆನ್ನಾಗಿ ನೋಡ್ಕೊತಿದ್ದಾರೆ. ಆದರೆ ನಮ್ಮ ರಾಜ್ಯದಲ್ಲಿ ಒಳ್ಳೆ ಶ್ರೀಮಂತ ಇಲಾಖೆ ಆಗಿದ್ರೂ ಕೂಡ ನ್ಯಾಯ ಸಿಗ್ತಿಲ್ಲ. ಮತ್ತು ಸಂಬಂಧಪಟ್ಟ ಸರ್ಕಾರಗಳು, ಒಂದು ಸರ್ಕಾರ ಬರುತ್ತೆ, ಅವರೊಂದು ಕತೆ ಹೇಳ್ತಾರೆ, ಇವರೊಂದು ಕತೆ ಹೇಳ್ತಾರೆ, ಆದರೆ ಕೊನೆಗೆ ಇವ್ರು ರಾಗಿ ಬೀಸೋರಿಗೆ ಅದೇ ಕಷ್ಟ, ಅದೇ ನೋವು, ಅದೇ ಸಂಕಟ ಇದ್ದೇ ಇರುತ್ತೆ. ನಾನು ಮೇಲ್ನೋಟಕ್ಕೆ ಈ ವಿಚಾರಗಳನ್ನು ನೋಡಿರೋದಲ್ಲ, ತುಂಬ ಹತ್ತಿರದಿಂದ ಸಾರಿಗೆ ನೌಕರರ ಕಷ್ಟಗಳನ್ನು ನೋಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮತ್ತು ಸರ್ಕಾರ ಇಂಥವ್ರನ್ನು ನಾವು ಸರಿಯಾಗಿ ನಡೆಸ್ಕೊಳ್ಳಲಿಲ್ಲ ಅಂದರೆ ಆ ದೇವರು ಕೂಡ ನಮ್ಮನ್ನು ಮೆಚ್ಚೋದಿಲ್ಲ. ಮತ್ತು ಸಂವಿಧಾನದತ್ತವಾಗಿ ಕಾನೂನಿನ ಅಡಿಯಲ್ಲಿ ಅವರಿಗೆ ಸಲ್ಲಬೇಕಾದದ್ದು ಸಲ್ಲದಿದ್ದರೆ ಅದು ತಪ್ಪೇ ಆಗುತ್ತೆ. ಇಷ್ಟೊತ್ತು ಜಗದೀಶ್ ಅವರು ನಮ್ಮ ಜೊತೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರು. ಮತ್ತೊಂದು ಸಲ ಬನ್ನಿ, ಯಾಕಂದರೆ ಸಮಸ್ಯೆ ದೊಡ್ಡದಿದೆ. ಅದು ಹೆಂಗಿದೆ ಅಂದರೆ ನಿಮ್ಮ ಕೇಂದ್ರ ಉಗ್ರಾಣ, ಆ ಕೇಂದ್ರ ಉಗ್ರಾಣದಲ್ಲಿ ಬಕಾಸುರರು ಜಾಸ್ತಿ ಜನ ಇದ್ದಾರೆ, ಅದ್ರ ಬಗ್ಗೆ ಮಾತಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.